ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪುಷ್ಪಸಂಕಾಶಂ ಹಾರನೂಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಪರಿಹಿಪಿಂಛಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲಪದ್ಮಪತ್ರಾಕ್ಷಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಳಿಸಂಯುಕ್ತಂ ಪೀತಾಂಬರಸುಶೋಭಿತಂ ಅವಾಪ್ತತುಳಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಕಾನಾಂ ಕುಚದ್ವಂದ್ವ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಕಂ ವನಮಾಲಾಹಿತಂ ಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಾಯ ನಮಃ. ನಮಸ್ಕಾರ ಎಲ್ಲರಿಗೂ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ನಿನ್ನೆ ಆ ಶ್ಲೋಕ ನೋಡಿಕೊಂಡ್ವಿ. 25ನೇಯ ಶ್ಲೋಕ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಕೇಳ್ತಾ ಇಲ್ವಾ? ಇವಾಗ ಇಲ್ಲ, ಏನು ಕೇಳ್ತಾ ಇಲ್ಲ. ಒಂದು ಸೆಟ್ ಮಾಡಿ. ಅದು ಕೇಳ್ತಾ ಇಲ್ಲ ಅಂದರು ಹಿಂದ್ಗಡೆಯವರಿಗೆಲ್ಲ. ಸ್ವಲ್ಪ 25ನೇ ಶ್ಲೋಕ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪಜುಹ್ವತಿ. ಅಪರೇ ಯೋಗಿನಃ, ಕೆಲವು ಯೋಗಿಗಳು ದೈವಯಜ್ಞವನ್ನೇ ಉಪಾಸನೆ ಅಂತ ಹೇಳಿ ಮಾಡ್ತಾರೆ. ಅಪರೇ, ಇನ್ನು ಕೆಲವರು ಬ್ರಹ್ಮಾಗ್ನಿಯಲ್ಲಿ ಯಜ್ಞವೆಂಬ ಯಜ್ಞದಿಂದಲೇ ಹೋಮಿಸುತ್ತಾರೆ. ಶಬ್ದಾರ್ಥ ಏನು ಹಾಗೆಂದರೆ, ಎರಡು ರೀತಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡುವವರ ವಿಚಾರ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ. ಕೆಲವರು ಅಂದರೆ ನಮ್ಮಂಥವರು ಸಾಮಾನ್ಯರು, ದೈವ ಯಾವುದೋ ಒಂದು ದೇವರನ್ನು ನಾವು ನಂಬ್ತೀವಿ. ಆ ದೇವರನ್ನು ಇಷ್ಟ ದೇವರನ್ನಾಗಿ ಇಟ್ಟುಕೊಂಡು ಅವನಿಗೆ ನಾವು ಪೂಜೆ ಪುನಸ್ಕಾರ ಇತ್ಯಾದಿ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಒಂದು ಪೂಜೆ ಮಾಡಬೇಕು ಅಂದರೆ ನಮಗೊಂದು ಫೋಟೋ ಬೇಕು, ಒಂದು ವಿಗ್ರಹ ಬೇಕು, ಅಥವಾ ಒಂದು ಕಲಶ ಬೇಕು. ಇದು ಮೊದಲನೆಯದು. ದೈವಮೇವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ನಾವು ಕೂಡ ಯೋಗಿಗಳೇ ಅನ್ನುವ ಅರ್ಥದಲ್ಲಿಯೇ ಕೃಷ್ಣ ಹೇಳುವುದು. ಎರಡನೆಯ ಹಂತದವರು ಕೆಲವರು ಇರ್ತಾರೆ. ಅವರು ಬ್ರಹ್ಮಾಗ್ನೌ ಅಪರೇ ಯಜ್ಞೇನೈವ ಯಜ್ಞಂ ಉಪಜುಹ್ವತಿ. ಬ್ರಹ್ಮವೆಂಬ ಅಗ್ನಿಯಲ್ಲಿ, ಬ್ರಹ್ಮವೆಂಬ ಅಗ್ನಿ ಅಂತ ಹೇಳಿದ್ರೆ ಆತ್ಮಯಜ್ಞವನ್ನು ಮಾಡುವವರು ಕೆಲವರು. ಪೂಜೆಯಲ್ಲಿ ಎರಡು ಥರ, ಭಕ್ತಿಯಲ್ಲಿ ಎರಡು ಥರ. ಒಂದು ಬಾಹ್ಯ ರೂಪದ ಪೂಜೆ, ಇನ್ನೊಂದು ಅಂತರಂಗದ ಮಾನಸಿಕ ಪೂಜೆ.
ಇವೆರಡರಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಯಾವುದಕ್ಕಿದೆ ಅಂತ ಹೇಳಿದ್ರೆ ಅಂತರಂಗದ ಮಾನಸಿಕ ಪೂಜೆಗೆ ವಿಶೇಷವಾದಂತಹ ಪ್ರಾಶಸ್ತ್ಯ. ಆದರೆ ನಮಗೆ ಒಂದು ಕೇಂದ್ರ ಇಲ್ಲದೆ ನಮ್ಮ ಧ್ಯಾನ ಅಲ್ಲಿ ಕೇಂದ್ರೀಕೃತ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಒಂದು ಮೂರ್ತಿ ಬೇಕು. ಆ ಮೂರ್ತಿಯನ್ನು ಇಟ್ಟುಕೊಂಡು ಪೂಜೆ ಮಾಡ್ತೀವಿ. ಆದರೆ ಕೆಲವರಿಗೆ ಆ ಮೂರ್ತಿ ಏನೂ ಬೇಕಾಗಿಲ್ಲ, ಎಲ್ಲವೂ ಒಳಗಡೆಯೇ ಇರ್ತದೆ ಅವರಿಗೆ. ಅಂತಹವರು ಬ್ರಹ್ಮಾಗ್ನವು, ಬ್ರಹ್ಮವೆಂಬ ಅಗ್ನಿಯಲ್ಲಿ, ಅಂದರೆ ಆ ವಿಶ್ವಶಕ್ತಿ ನಿಯಾಮಕ ಶಕ್ತಿ ಚಿತ್ಸ್ವರೂಪನಾಗಿ ನಮ್ಮ ಆತ್ಮದಲ್ಲಿ ಇದ್ದಾನೆ. ಈ ಮೊದಲನೆಯ ಪೂಜೆ ಮಾಡಲಿಕ್ಕೆ ನಾವು ಕೂತ್ಕೊಳ್ತೀವಿ ಅಂತ ಇಟ್ಕೊಳ್ಳೋಣ. ಒಂದು ಪೀಠ ಹಾಕ್ಕೊಂಡು ಪೂಜೆಗೆ ಬೇಕಾದಂತಹ ಪರಿಕರಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಒಂದು ಫೋಟೋವನ್ನು ಅಥವಾ ಒಂದು ವಿಗ್ರಹವನ್ನು ಒಂದು ಕಲಶವನ್ನು ಇಟ್ಟುಕೊಂಡು ಕೂತ್ಕೊಳ್ತೀವಿ. ಪೂಜೆ ಮಾಡುವ ಮೊದಲಾದರೂ ನಾವು ಕೊನೆ ಪಕ್ಷ ಆ ಆಂತರಿಕವಾದ ಮಾನಸಿಕ ಪೂಜೆಯನ್ನು ಮಾಡಬೇಕು. ಮನಸ್ಸನ್ನು ಕೇಂದ್ರೀಕರಿಸಬೇಕು. ಪೂಜೆ ಮಾಡುವಾಗ ನಾವು ಕಣ್ಣು ಬಿಟ್ಟುಕೊಂಡೇ ಮಾಡಬೇಕಾಗ್ತದೆ. ಪೂಜೆ ಶುರು ಮಾಡುವ ಮೊದಲು ಒಂದು ಧ್ಯಾನದ ನೆಲೆಯಲ್ಲಿ ಆ ಪೂಜಾ ಮೂರ್ತಿಯನ್ನು ಮೊದಲು ನಮ್ಮ ಹೃದಯಾಂಗಣದಲ್ಲಿ ನೆಲೆ ನಿಲ್ಲಿಸಿಕೊಳ್ಳಬೇಕು. ಆ ಪೂಜೆಯ ಆ ಒಂದು ಮುಖ್ಯವಾದಂತಹ ಉದ್ದೇಶವನ್ನು ನಾವು ಮನಸ್ಸಿನಲ್ಲಿ ಮೆಲುಕು ಹಾಕಿಕೊಳ್ಳಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ಕೇಳಿದ್ರೆ ಕೇವಲ ಬಹಿರಾಡಂಬರದ ದಾಂಭಿಕತೆಯ ಪೂಜೆ ಆಗುತ್ತೆ. ಇವಾಗ ಅಲಂಕಾರ ಮತ್ತೊಂದು ಮಗದೊಂದು ಜಾಸ್ತಿ ಮಾಡಿದಾಗ ನಿಮಗೆ ಭಕ್ತಿ ಬರುತ್ತೆ ಅಂತೇನು ಗ್ಯಾರಂಟಿ ಇಲ್ಲ. ಭಕ್ತಿಗೆ ಬೇಕಾದ ಬಂಡಿಯಷ್ಟು ಹೂ ತಂದು ಹಾಕಬೇಕಾಗಿಲ್ಲ. ನಿಮ್ಮ ಒಳಗಡೆಗೆ ಇರುವಂತಹ ಆ ಶಕ್ತಿಯನ್ನು ನೀವು ಮನಸ್ಸಿಗೆ ಮೇಲೆ ತಂದುಕೊಳ್ಬೇಕು. ಕಣ್ಣು ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಉನ್ಮುಖನು ನೀನು ಎರಡು ಜಗಕಂ ಇರುತ್ತಿರಲು ಆಗ ಈ ಹೃನ್ಮಧ್ಯದಲ್ಲಿ ಶಾಂತಿ ನಿನಗೆ ಅಂತ ಹೇಳ್ತಾರೆ ಡಿ ವಿ ಜಿಯವರು. ಮೊದಲು ನಾವು ಪೂಜೆ ಮಾಡುವಾಗ ಏನು ಮಾಡ್ತೀವಿ? ರಿಚುವಲ್ಸ್ ಅಂತ ಹೇಳ್ತಾರೆ ಈ ಪೂಜಾ ವಿಧಿಗಳನ್ನು. ಏನು ಮಾಡ್ತೀವಿ? ಪೂಜೆ ಶುರು ಮಾಡುವ ಮೊದಲು ಒಂದು ಆತ್ಮಪೂಜೆ ಅಂತ ಮಾಡ್ತೀವಿ. ಆತ್ಮಪೂಜೆ ಮಾಡುವ ಉದ್ದೇಶ ಏನು ಗೊತ್ತಾ? ಆತ್ಮದಲ್ಲಿ ಮೊದಲು ಅವನನ್ನು ಕಲ್ಪಿಸಿಕೊಳ್ಳಬೇಕು. ಹೃದಯ ಕಮಲ ಮಧ್ಯೆ ಸೂರ್ಯಬಿಂಬಾಸನಸ್ಥಂ ಸಕಲ ಭುವನ ಬೀಜಂ ಸೃಷ್ಟಿ ಸಂಹಾರ ಹೇತುಂ. ಅಂಥವನು ಅವನು ನಿರತಿಶಯ ಸುಖಾತ್ಮ ಜ್ಯೋತಿಷ ಹಂಸರೂಪಂ. ನಿರತಿಶಯ ಸುಖ ಸ್ವರೂಪ ಅವನು. ನಿರತಿಶಯ ಸುಖ ಸ್ವರೂಪಾತ್ಮ ಜ್ಯೋತಿಷ ಹಂಸರೂಪಂ. ಜಿತ ಕಮಲ ವಿಭಾಸಂ ಚಿಂತಯೇತ್ ಆತ್ಮಮೂರ್ತಿಂ. ಆರಾಧಯಾಮಿ ಮನಸಾ ನಿಜಮಾತ್ಮಲಿಂಗಂ ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ. ಈ ಮಾಯಾಪುರಿ ಶರೀರ ಒಂದು ಮಾಯಾಪುರಿ. ಈ ಮಾಯಾಪುರಿಯ ಹೃದಯದಲ್ಲಿ ಅವನು ಸನ್ನಿವಿಷ್ಟನಾಗಿದ್ದಾನೆ. ನೀವು ಪೂಜೆ ಮಾಡಿಬಿಡಿ, ಅವನಲ್ಲಿದ್ದಾನೆ. ಆದರೆ ಮಾಡುವ ಮೊದಲು ಅವನನ್ನು ಕಲ್ಪಿಸಿಕೊಂಡು ಅವನನ್ನು ಧ್ಯಾನ ಮಾಡಬೇಕು ನಾವು. ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ. ಆ ಪೂಜೆಗೆ ಬೇಕಾಗುವ ಸಾಮಗ್ರಿ ಏನು ಅಂತ ಕೇಳಿದ್ರೆ ಶ್ರದ್ಧಾ ನದಿ ವಿಮಲ ಚಿತ್ತ ಜಲಾಭಿಷೇಕ ಅಷ್ಟೇ. ಬೇರೆ ಯಾವ ಜಲವೂ ಬೇಕಾಗಿಲ್ಲ. ನಮ್ಮ ವಿಮಲ ಚಿತ್ತವೆಂಬ ಜಲ, ಶ್ರದ್ಧೆ ಎಂಬ ನದಿಯಿಂದ ತಂದದ್ದಾಗಿರಬೇಕು. ಆ ಪೂಜೆಯ ಫಲ ಏನು ನಮಗೆ? ಸಮಾಧಿ. ಸಮಾಧಿ ಅಂತ ಹೇಳಿದ್ರೆ ಮನಸ್ಸನ್ನು ಕೇಂದ್ರವಾಗಿ ಮನಸ್ಸನ್ನು ಕೇಂದ್ರೀಕರಿಸುವುದು, ಅದರಲ್ಲಿ ಒಂದಾಗುವುದು. ನಾವು ಆ ಒಂದಾಗುವ ಆ ಕ್ರಿಯೆ ಇದೆಯಲ್ಲ, ಅದು ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪಜುಹ್ವತಿ. ಯಜ್ಞದಿಂದ ಯಜ್ಞವನ್ನು ಮಾಡುತ್ತಾರೆ. ಆ ರೀತಿಯಲ್ಲಿ ನಾವು ಆತ್ಮಪೂಜೆಯನ್ನು ಮಾಡುವ ಮುಖ್ಯ ಉದ್ದೇಶ, ನಾವೇನು ಹೊರಗಡೆಗೆ ಪೂಜೆ ಮಾಡ್ತೀವಲ್ಲ, ಆ ಪೂಜೆಗೆ ಪೂರ್ವಭಾವಿಯಾಗಿ ನಮ್ಮ ಮನಸ್ಸಿನಲ್ಲಿ ಆ ಮೂರ್ತಿಯನ್ನು ಕಲ್ಪಿಸಿಕೊಳ್ಳುವುದು. ಅದಾದ ಮೇಲೆ ನಾವು ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡ್ತೀವಿ ಅಲ್ವೇ? ಪೂಜೆ ಮಾಡುವವರಿಗೆಲ್ಲ ಗೊತ್ತಿರುತ್ತೆ ಇದು. ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ನಾವು ಏನು ಹೇಳ್ತೀವಿ? ಮಮ ಪ್ರಾಣ ಇಹ ಪ್ರಾಣಾ ಮಮ ಜೀವ ಇಹ ಸ್ಥಿತಃ ಮಮ ಸರ್ವೇಂದ್ರಿಯಾಣಿ ಇಹ ಸ್ಥಿತಾನಿ. ನನ್ನ ಪ್ರಾಣವೂ ಇಲ್ಲೇ ನೆಲೆ ನಿಲ್ಲಲಿ, ನನ್ನ ಜೀವವೂ ಇಲ್ಲೇ ನೆಲೆ ನಿಲ್ಲಲಿ, ನನ್ನ ಸರ್ವೇಂದ್ರಿಯಗಳು ಕೂಡ ಇಲ್ಲೇ ನೆಲೆ ನಿಲ್ಲಲಿ. ಸರ್ವೇಂದ್ರಿಯಾಣಿ ಇಹ ಸ್ಥಿತಾನಿ. ಯಾವುದು ನಮ್ಮ ಶರೀರದಲ್ಲಿ ಇದೆಯೋ
ಪೃಥಿವ್ಯಪ್ತೇಜೋ ವಾಯುವಾಕಾಶ ಶಬ್ದ ಸ್ಪರ್ಶ ರೂಪರಸಗಂಧ ಶ್ರೋತ್ರತ್ವಕ್ಚಕ್ಷುರ್ಜಿಹ್ವಾಘ್ರಾಣವಾಕ್ಪಾಣಿಪಾದಪಾಯೂಪಸ್ಥ ವಚನಾದಾನ ವಿಹರಣ ವಿಸರ್ಗಾನಂದ ಮನೋಬುದ್ಧಿಶ್ಚಿತ್ತಾಹಂಕಾರ ಜ್ಞಾನಾತ್ಮ ಅಂತರಾತ್ಮ ಪರಮಾತ್ಮ ಅಂತ ಅವನನ್ನು ಸಂಬೋಧನೆ ಮಾಡೋದು ನಾವು. ಬಹಿರಾಗತ್ಯ, ನೀನು ಹೊರಗಡೆಗೆ ಬಂದು ಇಹೈವ ಸುಖಂಚಿರಂತಿಷ್ಠಂತು ಸ್ವಾಹ, ಈ ಮೂರ್ತಿಯಲ್ಲಿ ನೆಲೆ ನಿಲ್ಲು. ಬ್ರಹ್ಮಾಗ್ನೌ ಅಪರ ಯಜ್ಞಂ ಯಜ್ಞೇನ ಇಮ ಜುಹೋತಿ, ಒಳಗಡೆ ಆ ಯಜ್ಞ ನಿರಂತರ ನಡೀತಾ ಇದೆ. ಆತ್ಮಜ್ಯೋತಿಯ ಪೂಜೆ ನಿರಂತರ ನಡೀತಾ ಇದೆ. ಅದನ್ನು ಹೊರಗಡೆಗೆ ತಂದುಕೊಳ್ಳುವ ಕಾರ್ಯವನ್ನು ಸಾಮಾನ್ಯವಾಗಿ ಈ ಹೊರಗಡೆ ಮಾಡುವ ಪೂಜೆಯ ಮೊದಲು ಆತ್ಮ ಪೂಜೆ ಅಂತ ಮಾಡ್ತೀವಿ ನಾವು. ಆದರೆ ಇದನ್ನೆಲ್ಲ ಅರ್ಥ ತಿಳ್ಕೊಂಡು ಮಾಡಿದಾಗ ಅದರಲ್ಲಿ ನಿಮಗೆ ಮನಸ್ಸು ಮೇಲಕ್ಕೆ ಹೋಗ್ತದೆ. ಅದಕ್ಕೆ ಮನಸ್ಸಿನ ಭಾವನೆಯನ್ನು ಕೇಂದ್ರೀಕರಿಸಿಕೊಳ್ಳಲಿಕ್ಕಾಗಿ, ಭಾವನೆಯನ್ನು ಉನ್ನತೀಕರಿಸಿಕೊಳ್ಳಲಿಕ್ಕಾಗಿ ನಾವು ಈ ಆತ್ಮ ಪೂಜೆ, ಮಾನಸಿಕ ಪೂಜೆ ಅನ್ನುವುದನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಲ್ಡಸ್ ಹಕ್ಸಲೆ ಎನ್ನುವವನು ಒಬ್ಬ ದೊಡ್ಡ ಜೀವವಿಜ್ಞಾನಿ. ಅವನು ನಮ್ಮ ಆಧ್ಯಾತ್ಮಶಾಸ್ತ್ರವನ್ನು ತುಂಬ ಚೆನ್ನಾಗಿ ತಿಳ್ಕೊಂಡವನು. ಅವನು ಒಂದು ಮಾತನ್ನು ಹೇಳ್ತಾನೆ, ನಾನು ಹೇಳಿದ್ದೀನಿ ಸಾಮಾನ್ಯವಾಗಿ, ದೀಸ್ ರಿಚುವಲ್ಸ್ ಆರ್ ನಥಿಂಗ್ ಬಟ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಅವರ್ ಇನ್ನರ್ ಮೈಂಡ್. ದ ಲ್ಯಾಟರ್ ಶುಡ್ ಕಮ್ ಫಸ್ಟ್ ಆ್ಯಂಡ್ ದ ಫಾರ್ಮರ್ ಶುಡ್ ಫಾಲೋ. ದ ಲ್ಯಾಟರ್ ಯಾವುದು? ಮಾನಸಿಕವಾದಂತಹ ನಮ್ಮ ಭಾವನೆ ಮೊದಲು ಬರಬೇಕು. ಆಮೇಲೆ ಹೊರಗಡೆ ಇರುವಂತಹ ಪೂಜಾ ಪರಿಕರಗಳು, ಬೆಳ್ಳಿಯ ಪಾತ್ರೆಗಳು, ಬೆಳ್ಳಿಯ ತಟ್ಟೆಗಳು, ಬೆಳ್ಳಿಯ ಕಂಬಗಳು, ಚಿನ್ನದ ಪಾತ್ರೆಗಳು, ಇದೆಲ್ಲ ಆಮೇಲೆ ಆಗಬೇಕು. ದೇವಮಂದಿರ ಭಜನೆ ಪೂಜೆ ಪ್ರಸಾದಗಳೆಲ್ಲ ಜೀವನದ ಅಲಂಕಾರ ಮನಸ್ಸಿನುದ್ಧಾರ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲಕೊಯ್ಯುವ ಸಾಧನಗಳು ಕಾಣು. ಹೊರಗಡೆಯ ಅಲಂಕಾರ ಮತ್ತೊಂದು ಮಗದೊಂದು ಎಲ್ಲ ನಯನೋಲ್ಲಾಸಕ್ಕಾಗಿ. ಆ ನಯನೋಲ್ಲಾಸವೇ ಕೊನೆ ಆಗಬಾರ್ದು ಪೂಜೆಯಲ್ಲಿ. ಅಲ್ಲಿ ಮಾನಸೋಲ್ಲಾಸ ಬರಬೇಕು, ಚಿತ್ತದ ಉನ್ನತ ಭಾವ ಬರಬೇಕು. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ, ಸಾಂಸಾರಿಕವಾದ ಲೌಕಿಕ ವ್ಯವಹಾರದಿಂದ ಬಿಡಿಸಿ ಮೇಲಕೊಯ್ಯುವುದು ಆವುದಾದೊಡಂ ಅದು ಪೂಜೆಯೇ. ಆ ಅರ್ಥದಲ್ಲಿ ನಾವು ಇಲ್ಲಿ ಅದೇ ರೀತಿಯಲ್ಲಿ ನಾವು ಗೀತಾ ಅಧ್ಯಯನ ಮಾಡಿದ್ರೆ ಅದು ಒಂದು ಪೂಜೆಯೇ. ಅದು ಬ್ರಹ್ಮಾಗ್ನೌ ಅಪರಃ ಅಪರೇ ಯಜ್ಞಂ ಯಜ್ಞೇನೈವ ಉಪಜುಹ್ವತಿ. ಆ ರೀತಿಯಲ್ಲಿ ಅವೆರಡನ್ನೂ ಸರಿ ಮಾಡಿಕೊಳ್ಬೇಕು ನಾವು. ಹೊರಗಡೆದು ಬೇಡ ಅಂತ ಅಲ್ಲ. ಡಿ ವಿ ಜಿಯವರು ಅದನ್ನೇ ಹೇಳೋದು, ಕಣ್ ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ. ಮಾಡಿರುವ ಅಲಂಕಾರಗಳನ್ನಾಗಲಿ ಮತ್ತೊಂದನ್ನಾಗಲಿ ಮಗದೊಂದನ್ನಾಗಲಿ ನೀನು ಮಾನಸ ಪೂಜೆ ಮಾಡುವ ಅಷ್ಟರ ಮಟ್ಟಿಗೆ ನೀನು ಪ್ರಬುದ್ಧತೆ ಬಂದಿದೆ ಅಂಥೇಳಿ ಅದನ್ನೆಲ್ಲ ತ್ಯಜಿಸಬೇಡ, ನಿರಾಕರಿಸಬೇಡ. ಅದೂ ಇರಲಿ. ಕಣ್ ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ. ಆಮೇಲೆ ಪೂಜೆಗೆ ಕೂತ್ಕೊಂಡ ಮೇಲೆ ಕಣ್ಣು ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಅದೂ ಬೇಕು, ಇದೂ ಬೇಕು. ಉನ್ಮುಖನು ನೀನು ಎರಡೂ ಜಗಕಂ ಇರುತ್ತಿರಲು ಆಗ ಈ ಹೃನ್ಮಧ್ಯದಲ್ಲಿ ಶಾಂತಿ. ಎಲ್ಲರಿಗೂ ಕೂಡ ಆ ಮಾನಸ ಪೂಜೆಯನ್ನು ಮಾಡುವಷ್ಟು ಪ್ರಬುದ್ಧತೆ ಬಂದಿರುವುದಿಲ್ಲ. ಸಾಮಾನ್ಯವಾಗಿ ಒಂದು ಕೇಂದ್ರ ಬೇಕಾಗತ್ತೆ. ಕೇಂದ್ರವಿಲ್ಲದೆ ಮನಸ್ಸನ್ನು ಕೇಂದ್ರೀಕರಿಸುವುದು, ಧ್ಯಾನದಲ್ಲಿ ನಿಲ್ಲಿಸಿಕೊಳ್ಳುವುದು ಸಾಧ್ಯವಾ? ಅದು ಕೆಲವರಿಗೆ ಸಾಧ್ಯವಾಗ್ತದೆ. ಅದರಲ್ಲಿ ಮುಂದೆ ಹೋದವರನ್ನು ನಿಜವಾದ ಯೋಗಿಗಳು ಅಂಥೇಳಿ 6ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾನೆ ಕೃಷ್ಣ. ತಪಸ್ವಿಭ್ಯೋಧಿಕೋ ಯೋಗಿ, ಜ್ಞಾನಿಭ್ಯೋಪಿ ಅಧಿಕೋ ಯೋಗಿ, ಕರ್ಮಿಭ್ಯೋಪಿ ಅಧಿಕೋ ಯೋಗಿ, ತಸ್ಮಾತ್ ತ್ವಂ ಯೋಗೀ ಭವ. ಅರ್ಜುನನಿಗೆ ಹೇಳೋದು ಕೃಷ್ಣ ಈ ಮಾತನ್ನು ಅಲ್ಲಿ. ಆದ್ದರಿಂದ ನೀನು ಯೋಗ ಅಂದರೆ ಆ ಮಟ್ಟಕ್ಕೆ ಹೋಗಬೇಕು ನಾವು. ಅದಕ್ಕೆ ನಮ್ಮಲ್ಲಿ ಹಿಂದಿನವರು ಹೇಳ್ಕೊಂಡು ಬಂದಂತಹ ಒಂದು ಮಾತುಂಟು, ಪ್ರತಿಮಾ ಸ್ವಲ್ಪ ಬುದ್ಧೀನಾಂ. ಪ್ರತಿಮೆ ಇಟ್ಟುಕೊಂಡು ಪೂಜೆ ಮಾಡುವುದು ಸ್ವಲ್ಪ ಬುದ್ಧಿಯವರು. ಹಾಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಸ್ವಲ್ಪ ಬುದ್ಧಿಯವರೇ ಆದ್ವಿ ಇವಾಗ ಅಲ್ವಾ? ಪ್ರತಿಮಾ ಸ್ವಲ್ಪ ಬುದ್ಧೀನಾಂ ಮಧ್ಯಮ ಸ್ತೋತ್ರ ಪಾರಾಯಣ. ಭಜನೆ, ಸ್ತೋತ್ರ, ಪಾರಾಯಣ 2ನೇ ಹಂತ. ಆಧ್ಯಾತ್ಮಿಕವಾದಂತಹ ಸಾಧನೆಯ ಹಂತದಲ್ಲಿ ಮೊದಲ ಮೆಟ್ಟಿಲು ಒಂದು ಪೂಜೆಯನ್ನೋ, ಒಂದು ವಿಗ್ರಹವನ್ನೋ, ಒಂದು ಪಟವನ್ನೋ ಇಟ್ಟುಕೊಂಡು ಅದರ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅದಕ್ಕೆ ನಮ್ಮ ಉಪಚಾರಗಳನ್ನೋ ಮತ್ತೊಂದನ್ನೋ ತೋರಿಸುವುದು.
ಅದು ಮೊದಲ ಹಂತ. ಮಧ್ಯಮ ಸ್ತೋತ್ರ ಪಾರಾಯಣ, ಉತ್ತಮ ಮಾನಸೀ ಪೂಜಾ. ಉತ್ತಮವಾದದ್ದು ಯಾವುದು ಅಂತ ಕೇಳಿದ್ರೆ ಮಾನಸಿಕವಾದ ಪೂಜೆ. ಅದಕ್ಕಿಂತ ಮೇಲಿನ ಒಂದು ಪೂಜಾ ವಿಧಾನ ಇದೆ, ಸೋಹಂ ಪೂಜೋತ್ತಮೋತ್ತಮ. ಆ ಸೋಹಂ ಭಾವ ನಮಗೆ ಬಂದಿದೆ ಅಂತಾದರೆ ಅಲ್ಲಿ ಬೇರೆ ಯಾವ ಪರಿಕರಗಳೇ ಬೇಕಾಗಿಲ್ಲ. ಸೋಹಂ ಸೋಹಂ ಅಂದ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಆ ಸೋಹಂ ಮಂತ್ರವನ್ನು ಜಪ ಮಾಡಿದ್ರೂ ಸಾಕಾಗ್ತದೆ. ಮಾನಸಿಕ ಪೂಜೆಗೆ ಒಂದು ಸುಂದರವಾದಂತಹ ಒಂದು ಸ್ತೋತ್ರವನ್ನು ಕೊಟ್ಟಿದ್ದಾರೆ ಶಂಕರಾಚಾರ್ಯರು, ನೀವೆಲ್ಲ ಕೇಳಿರ್ತೀರಿ. ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಃ ಸ್ನಾನಂಚ ದಿವ್ಯಾಂಬರಂ ನಾನಾರತ್ನವಿಭೂಷಿತಂ ಮೃಗಮದಾಮೋದಾಂಕಿತಂ ಚಂದನಂ ಜಾತಿ ಚಂಪಕಬಿಲ್ವಪತ್ರರಚಿತಂ ಪುಷ್ಪಂಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ. ಮನಸ್ಸಿನಲ್ಲಿ ಅದನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ, ಅದನ್ನು ತಗೋ ನೀನು. ಜಾಜಿ ಹೂವು, ಸಂಪಿಗೆ ಹೂವು, ಯಾವ್ಯಾವ ಹೂವಿದೆಯೋ ಎಲ್ಲ ಹೆಸರನ್ನು ಹೇಳಿಕೊಂಡು ಹೃತ್ಕಲ್ಪಿತಂ ಗೃಹ್ಯತಾಂ. ಶಾಕಾನಾಂ ಅಯುತಂ ಜಲಂ ರುಚಿಕರಂ ಕರ್ಪೂರ ಖಂಡೋಜ್ವಲಂ ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು. ಅವೆಲ್ಲವನ್ನೂ ಮನಸ್ಸಿನಿಂದಲೇ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ನಿನಗೆ, ಭಕ್ತಿಯಿಂದ ಅದನ್ನು ಸ್ವೀಕರಿಸು. ಆ ಮಟ್ಟಕ್ಕೆ ಹೋಗಬೇಕು. ಕೆಲವರು ಹಾಗೆ ಮಾಡ್ತಾರೆ. ಆತ್ಮದಲ್ಲಿಯೇ ಆ ಭಗವಂತನನ್ನು ಕಾಣುವ ಮನೋಭಾವ ಇರುವವರಿಗೆ ಹೊರಗಡೆಯ ಪರಿಕರಗಳು ಬೇಕಾಗುವುದಿಲ್ಲ. ಹೊರಗಡೆಯ ಪರಿಕರಗಳು ಬೇಡ ಅಂತ ಅಲ್ಲ, ಆದರೆ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಈ ಸಂದರ್ಭದಲ್ಲಿ. ಇವತ್ತಿನ ಸಂದರ್ಭದಲ್ಲಿ ಈ ಪೂಜೆಗಳೆಲ್ಲ ಬರೀ ಡಾಂಬಿಕ ಪೂಜೆ. ನಾನು ಹೇಳ್ತಾ ಇಲ್ಲ, ಡಾಂಬಿಕತೆಯ ಪರಾಕಾಷ್ಠೆಯನ್ನು ಮುಟ್ಟುತ್ತಾ ಇದೆ. ಆದರೆ ಅದಲ್ಲ, ಹಾಗಾಗಬಾರದು. ನಮ್ಮ ಮನಸ್ಸಿನಲ್ಲಿ ಮೊದಲು ಆ ಮೂರ್ತಿ ಕೂರಬೇಕು. ನಾವು ಯಾವ ಪೂಜೆಯನ್ನು ಮಾಡ್ತೀವೋ ಆ ಪೂಜೆಗೆ ಕೇಂದ್ರವಾಗಿರುವ ಯಾವ ಶಕ್ತಿಯ ಸ್ವರೂಪವಾದ ಸಗುಣೋಪಾಸನೆಯ ರೂಪ ಇದೆಯೋ ಆ ರೂಪ ನಮ್ಮ ಮನಸ್ಸಿನಲ್ಲಿ ಕೂರಬೇಕು. ಮಾನಸಿಕ ಪೂಜೆಯ ಮುಂದಿನ ಹಂತ ಸೋಹಂ ಪೂಜೆ ಅಂತ ಹೇಳಿದೆ. ಆ ಸೋಹಂ ಪೂಜೆ ಮಾಡುವ ಆ ಪರಿಯಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ನಿಮ್ಮ ಇಷ್ಟ ದೇವತೆಯ ಮೂರ್ತಿಯನ್ನು ನಿಮ್ಮ ಆಜ್ಞಾಚಕ್ರದಲ್ಲಿ ಕೂರಿಸಿಕೊಳ್ಬೇಕಂತೆ. ಆಜ್ಞಾಚಕ್ರ ಅಂದರೆ ಇದು ಹುಬ್ಬಿನ ಇರುಕು, ಅದರ ಮಧ್ಯದಲ್ಲಿ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ನೀವು ಎಷ್ಟೊತ್ತು ಧ್ಯಾನ ಮಾಡ್ತಾ ಕೂತ್ಕೊಳ್ತೀರೋ ಅಷ್ಟೊತ್ತು ಆ ಮೂರ್ತಿಯೇ ನಿಮ್ಮ ಮುಂದೆ ಇರಬೇಕು. ಅದು ಅಭ್ಯಾಸ ಮಾಡಬೇಕು, ಅದು ಅಷ್ಟು ಸುಲಭಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಕೆಲವರು ಹೊರಗಡೆ ಮಾಡುವ ಪೂಜೆಯಲ್ಲಿ ಸಂತೋಷವನ್ನು ಕಾಣ್ತಾರೆ, ಅದರಲ್ಲೂ ಭಕ್ತಿಯನ್ನು ಕಾಣ್ತಾರೆ. ಅದು ತಪ್ಪು ಅಂತಲ್ಲ. ಇದು 2ನೇ ಅಧ್ಯಾಯದಲ್ಲಿ ನಾವು ಹೇಳಿಕೊಂಡಿದ್ದೀವಿ. 3ನೇ ಅಧ್ಯಾಯದಲ್ಲಿ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಅವರು ಮಾಡ್ತಾ ಇರೋದು ತಪ್ಪು ಅಂತ ಯಾರಿಗೂ ಹೇಳಬಾರ್ದು. ಆದರೆ ತಿಳಿದವನು ತಾನು ಅವರ ಎದುರಿನಲ್ಲಿ ಸರಿಯಾಗಿ ಮಾಡ್ತಾ ಅವರದನ್ನು ನೋಡಿ ತಾವಾಗಿಯೇ ಅದನ್ನು ಮೈಗೂಡಿಸಿಕೊಳ್ಳುವಂತೆ ಮಾಡಬೇಕು. ವಿದ್ವಾನ್ ಯುಕ್ತ ಸಮಾಚರನ್ ಅನ್ನುವ ಮಾತನ್ನು ಕೃಷ್ಣ ಹಿಂದೆಯೇ ಹೇಳಿದ್ದಾನೆ. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಕೆಲವರು ಏನಾಗುತ್ತೆ ಅಂತೇಳಿದರೆ, ಹಿಂದಿನಿಂದ ಬಂದಂತಹ ದೇವತೆಗಳ ಹೆಸರಿನಲ್ಲಿ ಏನೇನೋ ಪೂಜೆ ಪುನಸ್ಕಾರ, ಯಜ್ಞ, ಯಾಗ, ಹೋಮ, ಹವನ ಮಾಡ್ತಾರೆ. ಆದರೆ ಆ ನಂತರದಲ್ಲಿ ಬರುವುದೇ ಬೇರೊಂದು ದೃಷ್ಟಿ. ಅವರು ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡ್ತಾರೆ, ಅಂದರೆ ಮಾನಸಿಕವಾಗಿ ಮಾಡ್ತಾರೆ. ತೈತ್ರೇಯೋಪನಿಷತ್ತಿನ ಕೊನೆಯ ಭಾಗವಾದ ಮಹಾನಾರಾಯಣೋಪನಿಷತ್ತಿನಲ್ಲಿ ಕೊನೆಯ ಮಂತ್ರವಾಗಿ ಬರ್ತದೆ. ಆ ಯಜ್ಞ ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಅದನ್ನು ಆತ್ಮಯಜ್ಞ ಅಂತ ಹೇಳ್ತಾರೆ, ಅಥವಾ ಜ್ಞಾನಯಜ್ಞ ಅಂತ ಹೇಳ್ತಾರೆ. ಅಲ್ಲಿ ಋಷಿ ಸ್ಪಷ್ಟವಾಗಿ ನಮಗೆ ಹೇಳ್ತಾನೆ, ಆ ಯಜ್ಞಕ್ಕೆ ಅಥವಾ ಆ ಪೂಜೆಗೆ ಯಜಮಾನರು ಯಾರು, ಯಜಮಾನರ ಪತ್ನಿ ಯಾರು, ಅದಕ್ಕೆ ವೇದಿಕೆ ಏನು, ಅದೆಲ್ಲ ಸ್ಪಷ್ಟವಾಗಿ ಬರುತ್ತೆ. ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರಮಿಧ್ಮಂ ಪುರೋ ವೇದಿ ಲೋಮಾನಿ ಬರ್ಹಿಷಿ ಹೃದಯಂ ಯೂಪಃ ಮನ್ಯುಃ ಪಶುಃ ಆಜ್ಯಂ ಕಾಮಃ. ಇದು ಆ ಮಟ್ಟಕ್ಕೆ ಹೋಗಬೇಕು ನಾವು. ಯಜಮಾನ ಶ್ರದ್ಧಾ ಪತ್ನಿ ತಸ್ಯೈವಂ ವಿದುಷೋ ಯಜ್ಞಸ್ಯ ಆತ್ಮ ಯಜಮಾನಃ. ಈ ಜ್ಞಾನಯಜ್ಞಕ್ಕೆ
ಆತ್ಮ ಯಜಮಾನ. ಸಾಮಾನ್ಯವಾಗಿ ಯಜ್ಞ ಮಾಡುವಾಗ ಒಬ್ಬರೇ ಕೂತ್ಕೊಂಡು ಮಾಡೋದಿಲ್ಲ, ಜೊತೆಗೆ ಧರ್ಮಪತ್ನಿ ಇರಬೇಕು. ಧರ್ಮಪತ್ನಿ ಇಲ್ಲದೇ ಇದ್ದಾಗ ಏನು ಮಾಡಬೇಕು? ಆ ಆತ್ಮನಿಗೆ ಶ್ರದ್ಧೆಯೇ ಪತ್ನಿ. ಯಜಮಾನ ಶ್ರದ್ಧಾ ಪತ್ನಿ. ಯಜ್ಞ ಅಂದಮೇಲೆ ಯಜ್ಞದ ಅಗ್ನಿಗೆ ಆಹುತಿಯಾಗಿ ಕೊಡಲಿಕ್ಕೆ ಇದ್ಮ ಬೇಕು. ಇದ್ಮ ಅಂತ ಹೇಳಿದ್ರೆ ಗೊತ್ತಾ? ಇದ್ಮ ಅಂತ ಹೇಳಿದ್ರೆ ಸಮಿಧಗಳು, ಅರಳಿ ಕಡ್ಡಿ ಇರುತ್ತಲ್ಲ ಅದು. ಆ ಇದ್ಮ ಯಾವುದು ಅಂತ ಕೇಳಿದರೆ ಈ ಶರೀರವೇ ಇದ್ಮ. ಈ ರೀತಿಯಲ್ಲಿ ಆ ಯಜ್ಞ ಪ್ರಕ್ರಿಯೆಯಲ್ಲಿ ಅಥವಾ ಆ ಪೂಜಾ ವಿಧಾನದಲ್ಲಿ ನಾವು ಏನೇನನ್ನೆಲ್ಲ ಉಪಯೋಗಿಸಿಕೊಳ್ತೀವೋ, ಯಾವ್ಯಾವ ರೀತಿಯಲ್ಲೆಲ್ಲ ಮಾಡ್ತೀವೋ ಅದನ್ನೆಲ್ಲವನ್ನೂ ಹೇಳ್ತಾ 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 ಹೋಗಿ ಕೊನೆಯಲ್ಲಿ ಯೇ ಸಂವತ್ಸರಾಶ್ಚತೆ ಹರ್ಗಣಾಃ ಸರ್ವ ವೇದ ಸಂವಾ ಏತತ್ ಸತ್ರಂ ಯನ್ಮರಣಂ ತದವಭೃತಂ. ಈ ಸತ್ರ ಅಂತ ಹೇಳಿದ್ರೆ ಯಜ್ಞ, ಜ್ಞಾನಯಜ್ಞ ಹೇಗೆ ನಡಿಬೇಕು ಅಂತ ಕೇಳಿದ್ರೆ ಸಂಪೂರ್ಣ ಜೀವನ ಪರ್ಯಂತರವೂ ನಡೆದು ಯಜ್ಞಕ್ರಿಯೆ ಆದಮೇಲೆ ಸಾಮಾನ್ಯವಾಗಿ ಒಂದು ಮಂಗಳ ಸ್ನಾನ ಅಂತ ಮಾಡ್ತಾರೆ. ನೀವು ಕೇಳಿರ್ಬೋದು ಅಥವಾ ನೋಡಿಯೂ ಇರಬಹುದು. ಒಂದು ಯಜ್ಞ ಆದಮೇಲೆ ಕೊನೆಯಲ್ಲಿ ಅವಭೃತ ಸ್ನಾನ ಅಂತ ಬಂದಿದೆ. ನಾವು ಮಾಡುವ ಜ್ಞಾನಯಜ್ಞಕ್ಕೆ, ಆತ್ಮಯಜ್ಞಕ್ಕೆ ಅವಭೃತ ಯಾವುದು ಅಂತ ಕೇಳಿದ್ರೆ ಏತತ್ ಸತ್ರಂ ಯನ್ ಮರಣಂ ತದವಭೃತಂ. ಮರಣವೇ ಅವಭೃತ ಅಂದರೆ ನಮ್ಮ ಉಸಿರಿನ ಕೊನೆಯವರೆಗೂ ನಾವು ಈ ಸತ್ರವನ್ನು ಮಾಡ್ತಾನೇ ಇರಬೇಕು. ಆ ಸತ್ರವೇ ಜ್ಞಾನಯಜ್ಞ. ಕೆಲವರು ಆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಅಂಥವರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಹೊರಗಡೆಯ ಪೂಜೆಯ ಅವಶ್ಯಕತೆ ಇರೋದಿಲ್ಲ, ಅವರು ಒಳಗಡೆಯೇ ಪೂಜೆ ಮಾಡ್ತಾರೆ. ಏತದ್ವೈ ಜರಾಮರ್ಯಮಗ್ನಿಹೋತ್ರಂ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಅಲ್ಲಿ ಋಷಿಗಳು. ಇದು ವೃದ್ಧಾಪ್ಯ ಮತ್ತು ಮರಣ ಬರುವವರೆಗೂ ಈ ರೀತಿಯಲ್ಲಿ ನಮ್ಮಿಂದ ಯಜ್ಞ ನಡೆಯಬೇಕು. ಆ ರೀತಿಯಲ್ಲಿ ಆತ್ಮವನ್ನೇ ಅಗ್ನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಇರುವಂತಹ ಆ ಚಿತ್ಸತ್ವ ಮೂರ್ತಿಯನ್ನು ನಮ್ಮ ಶರೀರವನ್ನೇ ಇದ್ಮವನ್ನಾಗಿ ಮಾಡಿಕೊಂಡು ಕೆಲವರು ಪೂಜೆ ಮಾಡ್ತಾರೆ. ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪಜುಹ್ವತಿ ದೈವಮೇವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಕೆಲವರು ಪರಂಪರೆಯಿಂದ ನಂಬಿಕೆಯ ರೂಪದಲ್ಲಿ ಬಂದಿರುವಂತಹ ದೇವತೆಗಳ ಆರಾಧನೆ ಮಾಡ್ತಾರೆ. ಇನ್ನು ಉಳಿದವರು, ಅದಕ್ಕಿಂತ ಮೇಲ್ಮಟ್ಟದವರು ಈ ಮಾನಸಿಕ ಪೂಜೆಯನ್ನು, ಸೋಹಂ ಪೂಜೆಯನ್ನು ಮಾಡ್ತಾರೆ ಅರ್ಜುನ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಇದೊಂದು 5 ಶ್ಲೋಕ ಹೇಳ್ಕೊಳ್ಬೇಕು. ಇದನ್ನು ನಾವು ಚಾಂಟಿಂಗ್ ಮಾಡಿಕೊಂಡಿಲ್ಲ ಅಲ್ವಾ? ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ. ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ. ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಸರ್ವಾಣಿ ಇಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ. ಆತ್ಮಸಂಯಮಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೇ. ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ.
ಆತ್ಮಸಂಯಮಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. ದ್ರವ್ಯಯಜ್ಞಾಸ್ತಪೋ ಯಜ್ಞ ಯೋಗಯಜ್ಞಾಸ್ತಥಾ ಪರೇ. ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ದ್ರವ್ಯಯಜ್ಞಾಸ್ತಪೋ ಯಜ್ಞ ಯೋಗಯಜ್ಞಾಸ್ತಥಾ ಪರೇ. ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ. ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮಪರಾಯಣಾಃ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ. ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮಪರಾಯಣಾಃ. अपरे नियताहाराः प्राणान् प्राणेषु जुह्वति. सर्वेप्येते यज्ञविदो यज्ञक्षपितकल्मषाः. अपरे नियताहाराः प्राणान् प्राणेषु जुह्वति. सर्वेप्येते यज्ञविदो यज्ञक्षपितकल्मषाः. श्रोत्रादीनि इंद्रियाणि अन्ये संयमाग्निषु जुह्वति. शब्दादीन् विषयान् अन्ये ಇಂದ್ರಿಯಾಗ್ನಿಷು ಜುಹ್ವತಿ. ಕೆಲವರು ಸಂಯಮಾಗ್ನಿಯಲ್ಲಿ ಹೋಮ ಮಾಡ್ತಾರೆ, ಕೆಲವರು ಇಂದ್ರಿಯಾಗ್ನಿಯಲ್ಲಿ ಹೋಮ ಮಾಡ್ತಾರೆ. ಶ್ರೋತ್ರವೇ ಮೊದಲಾದ ಇಂದ್ರಿಯಗಳನ್ನು ಸಂಯಮಾಗ್ನಿಯಲ್ಲಿ ಹೋಮ ಮಾಡುವುದು. ಶ್ರೋತ್ರ ಅಂತ ಹೇಳಿದ್ರೆ ಕೇಳುವ ಅಂಗ, ಶಬ್ದ ಅಂತ ಹೇಳಿದ್ರೆ
ಆ ಕೇಳುವ ಅಂಗದ ತನ್ಮಾತ್ರೆ. ಶಬ್ದ ಅಂತ ಹೇಳೋದು ಶ್ರೋತ್ರಕ್ಕೆ ತನ್ಮಾತ್ರೆ. ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಶ್ರೋತ್ರವೇ ಮೊದಲಾದಂತಹ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಕೊಳ್ತಾರೆ. ಕಿವಿ ಮುಚ್ಕೊಂಡಿರ್ಲಿಕ್ಕಾಗೋದಿಲ್ಲ ಎಲ್ಲ ಕಡೆಯೂ. ಆ ಕಿವಿ ತೆಕ್ಕೊಂಡೇ ಇರಬೇಕಾಗುತ್ತೆ. ಎಷ್ಟೋ ಬೇಡದೇ ಇರೋ ವಿಚಾರಗಳು ಬೀಳುತ್ತೆ. ಆದರೆ ಬಿದ್ದಾಗ ಅದಕ್ಕೆ ಏನೂ ನನಗೆ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇದ್ದರೆ ಅದು ನಮಗೆ ಒಳಗಡೆ ಹೋಗೋದೇ ಇಲ್ಲ. ಆ ರೀತಿಯಲ್ಲಿ ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮ ಏನಾದರೂ ಮಾತಾಡಿಕೊಂಡಿರಲಿ, ನಮಗೇನು ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿದ್ದರೆ ನಾವು ಎದುರುಗಡೆ ನೋಡ್ತಾ ಇರ್ತೀವಿ, ಆದರೆ ಅವ್ರ ಮುಖಾಂತರವಾಗಿ ಬೇರೆ ಯಾರನ್ನೋ ನೋಡ್ತಾ ಇರ್ತೀವಿ. ಈ ತರಹ ಎಲ್ಲ ಮಾಡುವ ಒಂದು ಇದುಂಟು ಪರಿಸ್ಥಿತಿ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಕೆಲವರು ಶಬ್ದಾದೀನ್ ವಿಷಯಾನ್ ಅನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಶಬ್ದ, ಆ ಶಬ್ದ ಕೇಳುತ್ತೆ, ಆದರೆ ಆ ಶಬ್ದಕ್ಕೆ ಅವರು ಸ್ಪಂದಿಸುವುದಿಲ್ಲ. ಯಾವುದೇ ಶಬ್ದ ಕೇಳಿದ್ರು, ಯಾವುದೇ ಮಾತು ಕೇಳಿದ್ರೂ ಕೂಡ ಆ ಶಬ್ದಕ್ಕೆ ಅವರು ಸ್ಪಂದಿಸದೇ ಇದ್ದಾಗ ಕೊಡುವುದಿಲ್ಲ. ಅದನ್ನೂ ಕೂಡ ಯಜ್ಞ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಮುಖ್ಯವಾಗಿ ಹಿಂದಿನ ಶ್ಲೋಕಕ್ಕೆ ನಾವು ಏನೆಲ್ಲ ಚಿಂತನೆ ಮಾಡಿದ್ವೋ ಅದರ ಒಂದು ವಿಸ್ತೃತವಾದ ವಿವರಣೆ ಅಷ್ಟೇ ಇದು. ಇಂದ್ರಿಯಗಳನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು, ನಮ್ಮ ತನ್ಮಾತ್ರೆಗಳನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಹಾಗೆ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದೇ ನಿಜವಾದ ಯಜ್ಞ. ಕಿವಿ ಏನೇನು ಕೇಳುತ್ತೋ ಅದಕ್ಕೆಲ್ಲ ಬಿಟ್ಬಿಡಬಾರ್ದು ಅವಕಾಶ. ಕಣ್ಣು ಏನೇನು ಕಾಣುತ್ತೋ ಅದನ್ನೆಲ್ಲ ನೋಡಲಿಕ್ಕೆ ಅದಕ್ಕೆ ಅವಕಾಶ ಕೊಡಬಾರ್ದು. ಆದ್ದರಿಂದ ಆ ನೋಡುವ ಅವಕಾಶವನ್ನು ಸಂಯಮತೆಯಲ್ಲಿ ನಾವು ಬಿಗಿ ಹಿಡಿಬೇಕು. ಆ ಸಂಯಮ ಅನ್ನುವುದು ಒಂದು ಯಜ್ಞ. ಸಂಯಮಾಗ್ನಿಷು ಜುಹ್ವತಿ, ಇಂದ್ರಿಯಾಗ್ನಿಷು ಜುಹ್ವತಿ. ಶಬ್ದ ತನ್ಮಾತ್ರೆ ಶ್ರೋತ್ರಕ್ಕೆ, ಆ ಇಂದ್ರಿಯ ಅದು ಶ್ರೋತ್ರ ಕಿವಿ. ಆ ಕಿವಿ ಒಳಗೇ ಅದು ಇರಬೇಕೇ ಹೊರತು ಅದು ಹೊರಗಡೆಗೆ ಬರಬಾರ್ದು. ಸಾಮಾನ್ಯವಾಗಿ ನಾವು ಕಿವಿಯಲ್ಲಿ ಕೇಳಿದ್ದು ಏನಾಗ್ತದೆ, ಅದು ಬಾಯಲ್ಲಿ ಹೊರಗಡೆ ಬರುತ್ತೆ. ಹಾಗಾಗಬಾರ್ದು, ಅದು ಅಲ್ಲೇ ಇರಬೇಕು. ಯಾವುದೋ ಒಂದು ವಿಚಾರ ಕೇಳ್ತೀವಿ ಸಮಾಜದಲ್ಲಿ, ಆ ವಿಚಾರ ಯಾವ ವಿಚಾರ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಅನ್ನುವಂತಹ ಆ ಸಂಯಮ ಮತ್ತು ಇಂದ್ರಿಯಗಳ ಮೇಲೆ ಇಡ್ತಾ ಇದೆಯಲ್ಲ, ಅದು ಕೂಡ ಯಜ್ಞವೇ ಅಂತ ಹೇಳಿ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಅಪರೆ. ಇನ್ನು ಕೆಲವರು ಎಲ್ಲ ಇಂದ್ರಿಯ ಕರ್ಮಗಳನ್ನು ಮತ್ತು ಪ್ರಾಣಕರ್ಮಗಳನ್ನೂ ಕೂಡ ಜ್ಞಾನದೀಪಿತೆ ಅಂತ ಹೇಳಿದ್ರೆ ಜ್ಞಾನದಿಂದ ಹೊತ್ತಿಸಿರುವ ಆತ್ಮ ಸಂಯಮ ಯೋಗ ಅಗ್ನಿಯಲ್ಲಿ. ಆತ್ಮ ಸಂಯಮ ಯೋಗಾಗ್ನಿ ಅಂತ ಬರ್ತದೆ ನೋಡಿ ಅಲ್ಲಿ. ಅಂಥದ್ದು ಯಾರಿಗೆ ಬರುತ್ತೆ ಅಂದರೆ ನಿಜವಾದ ಜ್ಞಾನ ಬಂದವರಿಗೆ ಬರ್ತದೆ. ಅದು ಒಬ್ಬ ಗುರುವಾದವನು ಹಾಗಿರಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಗುರುವಿನ ಹತ್ತಿರ 10 ಜನ ಬರ್ತಾರೆ, 10 ವಿಷಯ ಡಿಸ್ಕಸ್ ಮಾಡ್ತಾರೆ. ಆ ಗುರುವಾದವನು ಯಾವ ರೀತಿ ಇರಬೇಕು? ಒಬ್ಬರ ಹತ್ರ ಮಾತಾಡಿದ್ದನ್ನು ಇನ್ನೊಬ್ಬರ ಹತ್ರ ಹೇಳಬಾರ್ದು. ಆ ಸಂಯಮವನ್ನು ಕಾಪಾಡಿಕೊಳ್ಳದೆ ಹೋದರೆ ಅವನು ಗುರುವಾಗಲಿಕ್ಕೆ ಲಾಯಕ್ಕಲ್ಲ. ಆ ಸಂಯಮವೇ ಆತ್ಮ ಸಂಯಮ ಯೋಗ ಅಗ್ನಿ. ಅದು ಆ ಸಂಯಮವನ್ನು ಇಟ್ಟುಕೊಂಡ್ರೆ ಅದು ಕೂಡ ಯಜ್ಞದ ಅಗ್ನಿಯೇ. ಆ ರೀತಿಯಲ್ಲಿ ಸಂಯಮದಿಂದ ಇರಬೇಕು. ನಾವು ಸಮಾಜದಲ್ಲಿ ಇರುವಾಗ ಆ ಸಂಯಮಗಳನ್ನು ಅಭ್ಯಾಸ ಎಲ್ಲರೂ ಮಾಡೋದು ಅದನ್ನೇ. ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂತ ಕೇಳಿದ್ರೆ, ಕಿವಿಯಲ್ಲಿ ಕೇಳಿದ್ದನ್ನು ಬಾಯಲ್ಲಿ ಆಡದೇ ಇದ್ದರೆ ಬಾಯಿ ತಡೆಯೋದೇ ಇಲ್ಲ. ಕೆಲವು ಸಾರಿ ಆಡಲೇಬೇಕಾಗುತ್ತೆ. ಕೊನೆಯ ಪಕ್ಷ ಇನ್ನು ಎಲ್ಲೇ ಬೇರೆಯವ್ರ ಹತ್ರ ಅಲ್ಲದೆ ಹೋದರೂ ಕೂಡ ಮನೆಗೆ ಹೋದಾಗಲಾದರೂ ಯಾರ ಹತ್ರ ಆದರೂ ಹೇಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಅದೊಂದು ತಪಸ್ಸು, ಅದೊಂದು ಯಜ್ಞ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. 28ನೇ ಶ್ಲೋಕ ಸ್ವಲ್ಪ ವಿಶೇಷವಾದ ಶ್ಲೋಕ ಇದು. ಯಜ್ಞಗಳಲ್ಲಿ ಎಷ್ಟು ಯಜ್ಞಗಳ ರೀತಿ ಉಂಟು ಅಂತ ಹೇಳಿ ಡೈರೆಕ್ಟಾಗಿ ಮಾಡುವಂತಹ ಯಜ್ಞ ಇದು. ಇಷ್ಟೊತ್ತರೆಗೆ ನಾವು ಹೇಳಿಕೊಂಡಿದ್ದೆಲ್ಲ ಮಾನಸಿಕವಾಗಿ ಶಾರೀರಿಕವಾಗಿ ನಮ್ಮ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ಯಜ್ಞ. ಇಲ್ಲಿ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ತಥಾ ಅಪರೆ, ಸ್ವಾಧ್ಯಾಯ ಯಜ್ಞ, ಜ್ಞಾನಯಜ್ಞ ಇವೆಲ್ಲವುಗಳನ್ನು ಕೂಡ ಯತಯ ಸಂಶಿತವು ವ್ರತಾಃ. ಸಂಶಿತವು ವ್ರತರು ಅಂತ ಹೇಳಿದ್ರೆ ನಿಶ್ಚಯ ದಾರ್ಢ್ಯ ಮನಸ್ಸುಳ್ಳವರು ಅಂತ ಹೇಳಿ ಅವರು ಈ ಎಲ್ಲ ಯಜ್ಞಗಳನ್ನು ಮಾಡ್ತಾರೆ ಅವರವರ ಇತಿಮಿತಿಯಲ್ಲಿ. ಸಾಮಾನ್ಯವಾಗಿ ಮೊದಲನೇದು ದ್ರವ್ಯಯಜ್ಞ. ದ್ರವ್ಯಯಜ್ಞ ನಾವೆಲ್ಲ ಸಾಮಾನ್ಯವಾಗಿ ದ್ರವ್ಯಯಜ್ಞಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ. ದ್ರವ್ಯಯಜ್ಞ ಅಂತ ಹೇಳಿದ್ರೆ
ದ್ರವ್ಯ ಯಜ್ಞ ಅಂತ ಹೇಳಿದ್ರೆ ನಮಗೆ ಗೊತ್ತಿದ್ದಂಗೆ ಒಂದು ಪೂಜೆ ಮಾಡಬೇಕು, 4 ಜನರನ್ನು ಕರಿಬೇಕು, ಅದು ಒಂದು ದ್ರವ್ಯ ಯಜ್ಞ. ಅದಕ್ಕೆ ದುಡ್ಡು ಖರ್ಚಾಗ್ತದೆ, ದ್ರವ್ಯ ಖರ್ಚಾಗ್ತದೆ. ಸರಿ, ಒಂದು ಹೋಮ ಮಾಡಬೇಕು, ಆ ಹೋಮಕ್ಕೆ ಬೇಕಾದಂತಹ ಪರಿಕರಗಳನ್ನು ಸಾಮಾನುಗಳನ್ನು ತರಬೇಕು, ಆ ದ್ರವ್ಯಗಳಿಗೆಲ್ಲ ದುಡ್ಡು ಖರ್ಚಾಗ್ತದೆ. ಎಲ್ಲಿ ನಮ್ಮ ಸಂಪಾದನೆಯ ಹಣ ಖರ್ಚಾಗಿ ನಾವು ಮಾಡ್ತೀವೋ ಭಗವದ್ ಪ್ರೀತಿಯ ದೃಷ್ಟಿಯಿಂದ ಕಾಮ ಸಂಕಲ್ಪನವನ್ನು ಇಟ್ಟುಕೊಂಡು ಅವೆಲ್ಲವೂ ದ್ರವ್ಯ ಯಜ್ಞ. ಇದಕ್ಕೆ ಹೊರತಾಗಿ ದ್ರವ್ಯ ಯಜ್ಞ ಮಾಡುವ ಇನ್ನೊಂದು ರೀತಿ ಇದೆ. ದುಡ್ಡು ನಿಮಗೆ ಪೂಜೆಗೆ ಖರ್ಚು ಮಾಡಬೇಕು ಅಂತ ಅನಿಸುತ್ತೆ, ಅದೇ ದುಡ್ಡನ್ನು ಯಾರಾದರೂ ನಿರ್ಭಾಗ್ಯರಿಗೆ ದಾನ ಕೊಡೋದು. ಅಗ್ನಿಪುರಾಣ ಹೇಳುತ್ತದೆ ಹಬ್ಬ ಹರಿದಿನಗಳನ್ನು ಹೇಗೆ ಆಚರಿಸಬೇಕು ಅಂಥೇಳಿ 10 ರೀತಿಯ ಬೇರೆ ಬೇರೆ ವಿಧಾನಗಳನ್ನು ಅಲ್ಲಿ ತಿಳಿಸ್ತಾರೆ. ಅದರಲ್ಲಿ ಮೊದಲನೆಯದು ಧರ್ಮ. ಈ ದಾನ ಅಂತ ಹೇಳುವುದಿದೆಯಲ್ಲ, ದಾನಕ್ಕೂ ಧರ್ಮಕ್ಕೂ ವ್ಯತ್ಯಾಸ ಇದೆ. ಈ ದಾನವನ್ನೇ ನಾವು ಧರ್ಮದ ರೂಪದಲ್ಲಿ ಮಾಡಿದಾಗ ಅದಕ್ಕೆ ಬೆಲೆ ಜಾಸ್ತಿ. ನಾವೇನೋ ನಮಗೆ ಏನೋ ಒಳ್ಳೆಯದಾಗುತ್ತೆ ಅಂಥೇಳಿ ಬೇರೆಯವರಿಗೆ ಏನಾದರೂ ಕೊಡ್ತೀವಿ ಅಂತ ಹೇಳಿದ್ರೆ ಅದು ದಾನ ಆಯಿತು. ಆದರೆ ನಮಗೆ ಒಳ್ಳೆಯದಾಗೋದು ಬಿಡೋದು ಮುಖ್ಯ ಅಲ್ಲ, ಅವ್ರಿಗೆ ಒಳ್ಳೆಯದಾಗಬೇಕು ಅಂಥೇಳಿ ಏನು ಕೊಡ್ತೀವೋ, ನಾನು ಕೊಡ್ತಾ ಇಲ್ಲ ಭಗವಂತ ನನ್ನ ಕೈಯಿಂದ ಕೊಡಿಸ್ತಾ ಇದ್ದಾನೆ ಎನ್ನುವ ಸಂಕಲ್ಪದಿಂದ ಅದು ದ್ರವ್ಯ ಯಜ್ಞ. ಆಚಾರ್ಯ ಶಂಕರರು ಅವತರಿಸಿ ಬಂದಾಗ ಎಷ್ಟರ ಮಟ್ಟಿಗೆ ಪಾಖಂಡಿತನ, ಧರ್ಮ ಪಾಖಂಡಿಗಳ ಇದಾಗಿತ್ತು ಕೇಳಿದ್ರೆ ದ್ರವ್ಯ ಯಜ್ಞಕ್ಕಿಂತ ಮೇಲಿನದು ಯಾವುದೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಜನರು ಆ ಹೋಮ ಹವನಗಳನ್ನು ಮಾತ್ರವೇ ಮಾಡಿಕೊಂಡು ಭಕ್ತಿ, ಶ್ರದ್ಧೆ, ಸತ್ಯ, ಜ್ಞಾನ, ವೈರಾಗ್ಯ, ಯಜ್ಞದ ಮುಖ್ಯ ಉದ್ದೇಶ ಈ ಮೌಲ್ಯಗಳು. ಭಕ್ತಿ, ಶ್ರದ್ಧೆ, ಜ್ಞಾನ, ವೈರಾಗ್ಯ, ಕ್ಷಮೆ, ದಯೆ, ಅನುಕಂಪ, ಸೇವೆ, ತ್ಯಾಗ ಇವೆಲ್ಲವೂ ಕೂಡ ಯಜ್ಞದ ಮೂಲ ತತ್ವಗಳು. ಆ ಎಲ್ಲ ತತ್ವಗಳು ಕೂಡ ನಾಶವಾಗಿ ಹೋಗಿತ್ತು. ಅಲ್ಲೇನಿದ್ರೂ ಕೂಡ ನಾನು ಈ ಯಜ್ಞ ಮಾಡೋದ್ರಿಂದ ನನಗೇನು ಸಿಗುತ್ತೆ, ಆ ರೀತಿಯಲ್ಲಿ ಮಾಡುವುದು ದ್ರವ್ಯ ಯಜ್ಞ. ಹಾಗೆ ಇದು ಮೊದಲನೆಯದು ದ್ರವ್ಯ ಯಜ್ಞ. ಸ್ಥೂಲವಾಗಿ ಹೇಳೋದು ಅಂತಾದರೆ ಈ ದ್ರವ್ಯ ಯಜ್ಞದಲ್ಲಿ ನಮ್ಮಲ್ಲಿರುವ ವಸ್ತುವನ್ನು ಇನ್ನೊಬ್ಬರಿಗೆ ಕೊಡುವುದು. ಆ ಕೊಡುವಾಗ ಕಾಮಸಂಕಲ್ಪ ವರ್ಜಿತರಾಗಿ, ಯಸ್ಯ ಸರ್ವೇ ಸಮಾರಂಭಾ ಕಾಮಸಂಕಲ್ಪ ವರ್ಜಿತಾ ಹೇಳ್ಕೊಂಡಿದ್ದೀವಿ ಈ ಶ್ಲೋಕವನ್ನು ಹಿಂದೆ ಅಲ್ವಾ. ಸಮಾರಂಭ ಅಂತ ಹೇಳುವ ಪದಕ್ಕೆ ಅದನ್ನೇ ಹೇಳ್ತಾರೆ. ನಾವು ಮಾಡುವಂತಹ ಪೂಜೆ, ಪುನಸ್ಕಾರ, ಜಪ, ಹೋಮ, ತಪ, ಯಜ್ಞ, ಯಾಗ ಇವೆಲ್ಲವೂ ಕೂಡ ಸಮಾರಂಭಗಳು. ಯಸ್ಯ ಸರ್ವೇ ಸಮಾರಂಭಾ ಕಾಮಸಂಕಲ್ಪ ವರ್ಜಿತಾ, ಕಾಮಸಂಕಲ್ಪದಿಂದ ಇಲ್ಲದೇ ಇರುವಂತಹ ರೀತಿಯಲ್ಲಿ ಏನು ಮಾಡ್ತೀವೋ ಅಂತಹವನಿಗೆ ನಿಜವಾದ ರೀತಿಯ ಜ್ಞಾನ ಬರ್ತದೆ. ಅವನು ತನ್ನ ಪಾಪವನ್ನು ಕಳ್ಕೊಳ್ತಾನೆ, ಅವನಿಗೆ ಭಗವಂತನ ಪ್ರೀತಿ ಸಿಗುತ್ತೆ ಅಂತ ಇದೇ ಅಧ್ಯಾಯದಲ್ಲೇ ಹಿಂದೆ ಹೇಳ್ಕೊಂಡಿದ್ದೀವಿ ನಾವು. ಆ ರೀತಿಯಲ್ಲಿ ದ್ರವ್ಯ ಯಜ್ಞ ಮಾಡುವಾಗ ನಾವು ನನಗೆ ಏನೋ ಸಿಗುತ್ತೆ ಅದನ್ನು ಕೊಡೋದ್ರಿಂದ ಅನ್ನುವ ರೀತಿಯಲ್ಲಿ ಮಾಡಬಾರ್ದು. ಅವರಿಗೆ ಒಳ್ಳೆಯದಾಗಲಿಕ್ಕೆ ನಾನು ಕಾರಣನಾಗ್ತಾ ಇದ್ದೇನಲ್ಲ ಅನ್ನುವಷ್ಟರ ಮಟ್ಟಿಗೆ ಬೇಕಾದರೆ ಇಟ್ಕೊಳ್ಬಹುದು ಮನೋಭಾವ. ಅದು ದ್ರವ್ಯ ಯಜ್ಞ. ಇನ್ನು ತಪೋಯಜ್ಞ ಅಂತ ಹೇಳಿದ್ರೆ ತಪಸ್ಸು ಅಂದರೆ ಏನು? ಯಾಜ್ಞವಲ್ಕ್ಯ ಸ್ಮೃತಿ ಒಂದು ಮಾತು ಹೇಳುತ್ತೆ. ತಪಸ್ಸು ಅಂದರೆ ಏನು? ಮನಸಶ್ಚ ಇಂದ್ರಿಯಾಣಾಂಚ ಐಕ್ಯಂ, ಮನಸಶ್ಚ ಇಂದ್ರಿಯಾಣಾಂಚ ಏಕಾಗ್ರ್ಯಂ ತಪ ಉಚ್ಯತೆ. ಮನಸ್ಸು ಮತ್ತು ಇಂದ್ರಿಯಗಳನ್ನು ಒಂದೇ ನೆಲೆಯಲ್ಲಿ ಏಕಾಗ್ರತೆಯಿಂದ ನಿಲ್ಲಿಸುವುದು ಸಾಧ್ಯವಾದರೆ ಅದನ್ನು ತಪಸ್ಸು ಅಂತ ಹೇಳಬಹುದು. ತಪಸ್ಸಿಲ್ಲದೆ ಯಾವುದೂ ಸಿಕ್ಕುವುದಿಲ್ಲ ಅಂತ ಒಂದು ಮಾತುಂಟು ಅಲ್ವಾ. ತಪ ಇತಿ ತಪೋ ನಿತ್ಯ ಪೌರುಷಿಷ್ಟಿ ತದ್ಧಿ ತಪಸ್ತದ್ಧಿ ತಪಃ. ತೈತ್ರೀಯ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬ್ರಹ್ಮಾನಂದವಲ್ಲಿಯಲ್ಲಿ ಅಲ್ವಾ. ಪೌರುಷಿಷ್ಟಿ ಅನ್ನುವವನು ಒಬ್ಬ ಋಷಿ. ಅವನು ಹೇಳ್ತಾನಂತೆ ತಪ ಇತಿ ತಪೋ ನಿತ್ಯ ಪೌರುಷಿಷ್ಟಿ. ತಪವೇ ನಿತ್ಯವಾದದ್ದು, ತಪಸ್ಸಿನಿಂದಲೇ ಎಲ್ಲವೂ ಸಾಧ್ಯ. ಭಗವಂತನನ್ನು ಒಲಿಸಿಕೊಡಲಿಕ್ಕೆ ಇರುವಂತಹ ಒಂದೇ ಒಂದು ಯಜ್ಞದ ರೂಪ ಅಂತ ಹೇಳಿದ್ರೆ ತಪಸ್ಸು. ಸೃಷ್ಟಿ ಮಾಡುವ ಮೊದಲು ಬ್ರಹ್ಮನೂ ಕೂಡ ತಪಸ್ಸು ಮಾಡದ ಅಂತ ಭಾಗವತದಲ್ಲಿ ಬರ್ತದೆ. ವಿಷ್ಣುವಿನ ಹೃದಯ ಕಮಲದಿಂದ ನಾಭಿಯಿಂದ ಎದ್ದಂತಹ ಆ ಕಮಲದಲ್ಲಿ ಕಾಣಿಸಿಕೊಂಡಂತಹ ಬ್ರಹ್ಮ ಎಲ್ಲ ಕಡೆಯೂ ಕತ್ತಲಿತ್ತಂತೆ. ಆ ಕಡೆ ಈ ಕಡೆ ನೋಡ್ತಾನೆ, ಏನೂ ಗೊತ್ತಾಗೋದಿಲ್ಲ ಅವನಿಗೆ. ಆವಾಗ ಆ ಕತ್ತಲನ್ನು ಸೀಳಿಕೊಂಡು ಆಕಾಶ ಅಂದರೆ ಶೂನ್ಯದಿಂದ ತಪ 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 ಅಂತ ಹೇಳಿ 3 ಸಾರಿ ಅವನಿಗೆ ಶಬ್ದ ಕೇಳ್ತಂತೆ. ಆಮೇಲೆ ಅವನು ಸಾವಿರಾರು ವರ್ಷಗಳು ತಪಸ್ಸು ಮಾಡಿದಂತೆ.
ಹಾಗೆ ತಪಸ್ಸು ಮಾಡಿದ ಕೊನೆಯಲ್ಲಿ ಅವನ ಕಂಠದಿಂದ ಕಂಠಂ ಭಿತ್ವಾ ಸಮಾಯಾತಃ ಓಂಕಾರಶ್ಚ ಮಾಂಗಳಿಕ ಶಬ್ದ ಅಂತ ಹೇಳಿ ಬರುತ್ತೆ. ಇದು ಈ ಮಾತು ಬ್ರಹ್ಮಸೂತ್ರಕ್ಕೆ ಬರೆದಿರುವ ಒಂದು ಭಾಷ್ಯ ರತ್ನಾವಳಿ ಅಂಥೇಳಿ ಅದರಲ್ಲಿದೆ. ಓಂಕಾರಶ್ಚ ಅಥ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಾಪುರ ಕಂಠಂ ಭಿತ್ವಾ ಸಮಾಯಾತೌ ತಸ್ಮಾತ್ ಮಾಂಗಳಿಕಾ ಉಭೌ. ಇದೆರಡೂ ಕೂಡ ಅತ್ಯಂತ ಮಂಗಳಮಯವಾದ ಶಬ್ದಗಳು. ಅದು ಯಾವಾಗ ಬಂತು ಅಂತ ಕೇಳಿದ್ರೆ, ಸಾವಿರಾರು ವರ್ಷಗಳು ಬ್ರಹ್ಮ ತಪಸ್ಸು ಮಾಡಿದ ಮೇಲೆ ಆ ತಪಸ್ಸಿನ ತುರಿಯಾವಸ್ಥೆಯಲ್ಲಿ ಅವನ ಕಂಠದಿಂದಲೇ ಆ ಓಂಕಾರ ಅವನ ಕಂಠವನ್ನು ಸೀಳಿಕೊಂಡು ಬಂತು ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಹೇಳ್ತಾರೆ. ಆ ಶಬ್ದ ಇದೆಯಲ್ಲ, ಅದು ಆ ಉ ಮಾ ಎನ್ನುವ ರೀತಿಯಲ್ಲಿ ಇತ್ತಂತೆ. ಆ ಶಬ್ದದಿಂದಲೇ ಇಡೀ ಸಮಸ್ತ ವೇದಗಳು, ಉಪನಿಷತ್ತುಗಳು, ಮಂತ್ರಗಳು, ಶಾಸ್ತ್ರಗಳು ಎಲ್ಲವೂ ಹುಟ್ಟಿ ಬಂದವು ಅಂತ ಹೇಳಿ ಓಂಕಾರದ ನಾದದ ಮಹಾತ್ಮೆಯನ್ನು ಹೇಳುವಾಗ ಭಾಗವತ ಹೇಳುತ್ತೆ. ಮುಂಡಕೋಪನಿಷತ್ತಿನಲ್ಲಿ ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಆ ರೀತಿಯಲ್ಲಿ ತಪಸ್ಸು ಅಂತ ಹೇಳಿದ್ರೆ ಮನಸಶ್ಚ ಇಂದ್ರಿಯಾಣಾಂಚ ಐಕಾಗ್ರ್ಯಂ ತಪ ಉಚ್ಯತೆ. ಮನಸ್ಸು ಮತ್ತು ಇಂದ್ರಿಯಗಳನ್ನು ಏಕಾಗ್ರತೆಯಲ್ಲಿ ನಿಲ್ಲಿಸುವುದೇ ತಪ. ಆ ತಪಸ್ಸು ಒಂದು ಯಜ್ಞ. ಆ ತಪಸ್ಸನ್ನು ಮಾಡಿದ್ರಿಂದಲೇ ಭಗವಂತ ಈ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಆ ತಪ ಎರಡನೆಯದಾದ ಈ ತಪೋಯಜ್ಞ ಬಹಳ ವಿಶೇಷವಾದದ್ದು ಅಂತ ಹೇಳಿದ್ದಾನೆ ಕೃಷ್ಣ. ಮೂರನೆಯದು ಯೋಗಯಜ್ಞ. ಯೋಗ ಅಂತ ಹೇಳುವುದಕ್ಕೆ ಬಹಳ ವಿಶೇಷವಾದ ಅರ್ಥ ಇದೆ. ಯೋಗಯಜ್ಞಕ್ಕೆ ಯೋಗ ಅನ್ನೋದು ಒಂದು ಶಾಸ್ತ್ರವೇ ಆಗಿದೆ. ಪತಂಜಲಿಗಳು ಆ ಯೋಗಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲು ಹಿರಣ್ಯಗರ್ಭಕೃತ ಯೋಗಶಾಸ್ತ್ರ ಅನ್ನೋದು ಒಂದು ಇತ್ತು ಅಂತ ಕೂಡ ಹೇಳ್ತಾರೆ. ಪತಂಜಲಿಗಳ ಯೋಗಕ್ಕೆ ಹಿರಣ್ಯಗರ್ಭ ಕೃತ ಯೋಗಶಾಸ್ತ್ರವೇ ಮೂಲ ಅನ್ನುವ ಮಾತು ಉಂಟು. ಅದೇ ಯೋಗದ ಚಿಂತನೆಯನ್ನು ಭಗವಂತನಾದ ಕೃಷ್ಣ ಪುನಃ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದಲ್ಲಿ ಮತ್ತೆ ಹೇಳ್ತಾ ಹೋಗ್ತಾನೆ. ಆ ರೀತಿಯಲ್ಲಿ ಈ ಯೋಗ ಯಜ್ಞ ಇದೆಯಲ್ಲ, ಯೋಗ ಅಂತ ಹೇಳಿದ್ರೆ ಒಳಗಿರುವ ಜೀವಾತ್ಮನನ್ನು ಹೊರಗಿರುವ ಪರಮಾತ್ಮನೊಂದಿಗೆ ಕೂಡಿಸುವುದು, ಅಥವಾ ಒಳಗಿರುವ ಆ ಜೀವಾತ್ಮ ಆ ಒಳಗೇ ಇರುವ ಪರಮಾತ್ಮನನ್ನು ಕಾಣುವಂತೆ ಪ್ರಯತ್ನ ಪಡುವುದು. ಇದು ಆ ಯೋಗದಲ್ಲಿ ಸ್ವಲ್ಪ ಆಲೋಚನೆ ಮಾಡುವ ವಿಚಾರ ಇದೆ ಇಲ್ಲಿ. ಯೋಗಶ್ಚಿತ್ತವೃತ್ತಿ ನಿರೋಧ ಅಂತ ಹೇಳಿ ನಾವೆಲ್ಲ ಕೇಳಿದ್ದೀವಿ ಅಲ್ವಾ? ಯೋಗಸೂತ್ರದ 2ನೆಯ ಸೂತ್ರವೇ ಯೋಗಶ್ಚಿತ್ತವೃತ್ತಿ ನಿರೋಧ. ಚಿತ್ತವೃತ್ತಿಗಳನ್ನು ಕಂಟ್ರೋಲ್ನಲ್ಲೇ ಇಟ್ಟುಕೊಳ್ಳುವುದು ಯೋಗ. ಚಿತ್ತವೃತ್ತಿಗಳು ಅಂತ ಹೇಳಿದ್ರೆ ದಿವಸಕ್ಕೆ 72,000 ಮನಸ್ಸಿನ ಚಿತ್ತವೃತ್ತಿಗಳು ಹೊರಡುತ್ತವೆ ನಮ್ಮ ಮನಸ್ಸಿನ ಒಳಭಾವದಿಂದ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಹಾಗೆ ಬಿಟ್ಟುಬಿಡಬಾರ್ದು. ಅದನ್ನೆಲ್ಲ ಅದರ ಮೇಲೆ ನಾವು ಸಂಯಮವನ್ನು ಸ್ಥಾಪನೆ ಮಾಡಬೇಕು. ಅದೇ ಚಿತ್ತವೃತ್ತಿ ನಿರೋಧ. ಇದು ಯೋಗದ ಮೊದಲನೆಯ ಪಾದದಲ್ಲಿ ಬರುವಂತಹ ಮಾತು. ಸಾಧನ ಪಾದದ 28ನೆಯ ಸೂತ್ರ ಹೇಳುತ್ತೆ, ಯೋಗಾನುಷ್ಠಾನಾತ್ ಅಶುದ್ಧಿ ಕ್ಷಯೇ ಜ್ಞಾನದೀಪ್ತಿ ಆವಿವೇಕಖ್ಯಾತೆ. ಯೋಗದ ಅನುಷ್ಠಾನದಿಂದ ನಮ್ಮ ಒಳಭಾವವೆಲ್ಲ ಶುದ್ಧಿಯಾಗಿ ಸಂಪೂರ್ಣವಾಗಿ ನಮ್ಮ ಜ್ಞಾನದ ವಿವೇಕ ಖ್ಯಾತಿ ಊರ್ಧ್ವಮುಖವಾಗಿ ಮೇಲಕ್ಕೇಳುತ್ತೆ ಅನ್ನುವ ಮಾತನ್ನು ಹೇಳ್ತಾರೆ. ಜೊತೆಗೆ ಯೋಗದ 8 ಅಂಗಗಳಿವೆ. ಯಾವ್ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಯೋ ಅಷ್ಟವು ಅಂಗಾನಿ. ಇದು ಕೂಡ ಸಾಧನ ಪಾದದಲ್ಲಿ ಬರುವಂಥದ್ದು. ಈಗ ಒಂದೊಂದೇ ಅದನ್ನು ಸರಿಯಾಗಿ ನೋಡೋದು ಅಂತಾದರೆ ನಾವು ಮೊದಲನೆಯದು ಯಮ. ಯಮ ಅಂದರೆ ಏನು? ನಮಗೆ ಗೊತ್ತಿರೋ ಯಮ ಅಂತ ಹೇಳಿದ್ರೆ ನರಕದಲ್ಲಿರುವ ಯಮರಾಜ. ಆ ಯಮನಿಗೂ ಈ ಯಮಕ್ಕೂ ಸಂಬಂಧ ಇದೆ. ಯಮ ಅಂತ ಹೇಳುವುದು ಒಬ್ಬ ವ್ಯಕ್ತಿ ಅಲ್ಲ. ಯಮ ಅಂತ ಹೇಳಿದರೆ ಸಂಯಮ ಅನ್ನುವುದೇ ಅರ್ಥ ಅದಕ್ಕೆ. ಅಂದರೆ ಮನುಷ್ಯನಲ್ಲಿ ಒಂದು ಸಂಯಮತೆಯನ್ನು ಉಂಟು ಮಾಡುವವನು ಯಾವನಿದ್ದಾನೋ ಅವನೇ ಯಮ. ಅವನ ಹೆದರಿಕೆಯಿಂದ ಅದು ನಾವು ನಮ್ಮ ಇಂದ್ರಿಯಗಳನ್ನೋ ನಮ್ಮ ಕರ್ಮಗಳನ್ನೋ ಕಂಟ್ರೋಲ್ನಲ್ಲಿ ಇಟ್ಕೊಳ್ತೀವಿ ಅಲ್ವಾ? ಆದ್ದರಿಂದ ಅವನಿಗೆ ಯಮ ಅನ್ನುವ ಹೆಸರು ಬಂದಿದೆ ಅಂತ ಕೂಡ ಹೇಳ್ತಾರೆ.
ಯಮದಲ್ಲಿ ಯಮ ಅನ್ನುವ ಆ ಮೊದಲನೆಯ ಆ ನಿಯಮದಲ್ಲಿ ಎಷ್ಟು ಅಂಗಗಳಿದೆ ಅಂತ ಹೇಳಿದರೆ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮಾಹ ಅಂತ ಹೇಳ್ತಾರೆ. ಹಿಂಸೆ ಮಾಡದೇ ಇರುವ ಮನೋಭಾವ, ಸತ್ಯವಚನವನ್ನೇ ಆಡುವಂತಹ ಒಂದು ಸಂಕಲ್ಪ, ಆಸ್ತೇಯ. ಆಸ್ತೇಯ ಅಂತ ಹೇಳಿದ್ರೆ, ಸ್ಥೇಯ ಅಂತ ಹೇಳಿದ್ರೆ ನಮಸ್ತೇನ ನಾಂ ಪತಯೇ ನಮಃ ಅಂತ ಶ್ರೀರುದ್ರದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಲ್ವಾ. ಸ್ಥೇನ ಅಂತ ಹೇಳಿದ್ರೆ ಕಳ್ಳ ಅಂತ ಅರ್ಥ, ಸ್ಥೇಯ ಅಂತ ಹೇಳಿದ್ರೆ ಕಳ್ಳತನ ಅಂತ ಅರ್ಥ. ಆಸ್ತೇಯ ಅಂತ ಹೇಳಿದ್ರೆ ಇನ್ನೊಬ್ಬರ ವಸ್ತುವನ್ನು ಕದಿಯದೇ ಇರುವುದು. ಕದಿಯೋದಿಲ್ಲ ಬಿಡಿ, ಡೈರೆಕ್ಟಾಗಿ ನಾವು ಭೌತಿಕವಾಗಿ ಕದಿದೇ ಇರಬಹುದು, ಆದರೂ ಮಾನಸಿಕವಾಗಿ ಅದನ್ನು ಅಪೇಕ್ಷೆ ಪಟ್ಟರು ಅದು ಕಳ್ಳತನ. ಧರ್ಮದ ರೀತಿಯಿಂದ ನೋಡಿದಾಗ ಇನ್ನೊಬ್ಬರ ವಸ್ತುವನ್ನು ಮಾನಸಿಕವಾಗಿ ನಾವು ಅಪೇಕ್ಷೆ ಪಟ್ಟರೂ ಕೂಡ ಅದು ಕಳ್ಳತನವಾಗ್ತದೆ. ಸೊ ಅದು ಇಲ್ಲದೇ ಇರುವುದು ಆಸ್ತೇಯ. ಬ್ರಹ್ಮಚರ್ಯ, ಸೆಲಿಬೆಸಿ. ಅದಾದ ಮೇಲೆ ಅಪರಿಗ್ರಹ. ಪರಿಗ್ರಹ ಅಂತ ಹೇಳಿದ್ರೆ ಸ್ವೀಕಾರ ಮಾಡುವುದು, ಅಪರಿಗ್ರಹ ಅಂತ ಹೇಳಿದ್ರೆ ಸ್ವೀಕಾರ ಮಾಡದೇ ಇರುವುದು. ಯಾರಿಂದಲೂ ಏನನ್ನೂ ಹೆಚ್ಚಿಗೆ ನಿರೀಕ್ಷಣೆ ಮಾಡದೇ ಇರುವುದು. ಇದನ್ನು ನಾವು ನಿನ್ನೆ ಎಲ್ಲ ಹೇಳ್ಕೊಂಡಿದ್ದೀವಿ. ಎದೃಚ್ಛಾ ಲಾಭ ಸಂತುಷ್ಟ ತೇಜೋ ಎದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ ಅನ್ನುವ ಆ ಶ್ಲೋಕದಲ್ಲಿ ಹೇಳ್ಕೊಂಡಿದ್ದೀವಿ. ಅಪರಿಗ್ರಹದಲ್ಲಿ ಯಾರಿಂದ ಏನೂ ನಿರೀಕ್ಷಣೆ ಮಾಡದೇ ಇರುವ ಜೊತೆಯಲ್ಲಿ ಯದೃಚ್ಛತೆಯಿಂದ ಏನಾದರೂ ಬಂದರೆ ಅದನ್ನು ಬೇಡ ಅಂತ ಹೇಳುವುದು ಕೂಡ ಅಪರಿಗ್ರಹದ ಒಂದು ಲಕ್ಷಣ. ಆದ್ದರಿಂದ ತಾನಾಗಿಯೇ ಏನಾದರೂ ಬಂದಾಗ ಅದನ್ನು ತಗೊಳ್ಳೋದು ಬಿಟ್ಟರೆ ಅದರ ಬಗ್ಗೆ ನಾವು ಆಸೆತನದಿಂದ ಹೋಗಬಾರದು, ಅದು ಅಪರಿಗ್ರಹ. ಈ 5 ಕೂಡ ಯಮ ಅನ್ನುವಂತಹ ಆ ಮೊದಲ ಇದರಲ್ಲಿ ಬರ್ತದೆ. ಎರಡನೆಯದು ನಿಯಮ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮ. ಎರಡನೆಯದು ನಿಯಮ. ಯಮ ನಿಯಮ. ಶೌಚ ಬಾಹ್ಯ ಶುದ್ಧಿ, ಆಂತರಂಗಿಕ ಶುದ್ಧಿ. ಮನಸ್ಸಿನ ಎಲ್ಲ ಭಾವನೆಗಳನ್ನು ಶುದ್ಧಿ ಮಾಡಿಕೊಳ್ಬೇಕು. ಅರ್ಥಶುದ್ಧಿ, ವಾಕ್ಶುದ್ಧಿ, ಮನಃಶುದ್ಧಿ, ಚಿತ್ತಶುದ್ಧಿ, ಜೀವಶುದ್ಧಿ. ಇಷ್ಟೂ ಶುದ್ಧಿಗಳು ಶೌಚ. ಬಾಹ್ಯಾಭ್ಯಂತರ ಶುಚಯ. ಸಂತೋಷ. ಸಂತೋಷೋ ಪರಮಂ ಧನಂ ಅಂತ ಹೇಳಿ ಒಂದು ಸುಭಾಷಿತ ಹೇಳುತ್ತೆ. ಏನು ಇರಲಿ, ಏನು ಇಲ್ಲದೇ ಇರಲಿ, ಏನು ಬರಲಿ, ಏನು ಹೋಗಲಿ, ಮನಸ್ಸಿನ ಆ ಸಂತೋಷದ ಭಾವವನ್ನು ನಾವು ಕಳೆದುಕೊಳ್ಬಾರ್ದು. ಸದಾಕಾಲ ಸಂತೋಷವಾಗಿ ಇರಬೇಕು. ಸಂತೋಷವಾಗಿ ಇರುವವನಿಗೆ ನೆಮ್ಮದಿ ಯಾವತ್ತೂ ಕೂಡ ಇರುತ್ತೆ ಅನ್ನುವ ಮಾತನ್ನು ಹೇಳ್ತಾರೆ. ತಪಸ್ಸು. ತಪಸ್ಸನ್ನು ನಾವು ಈಗ ತಿಳ್ಕೊಂಡ್ವಿ. ಸ್ವಾಧ್ಯಾಯ ಅದೊಂದು ಬಹಳ ಯಜ್ಞ, ಅದನ್ನೇ ಬೇರೆ ಹೇಳ್ತಾರೆ. ಈ ಯೋಗಶಾಸ್ತ್ರದಲ್ಲೂ ಸ್ವಾಧ್ಯಾಯವನ್ನು ಒಂದು ನಿಯಮವಾಗಿ ಹೇಳಿದ್ದಾರೆ. ಸ್ವಾಧ್ಯಾಯವನ್ನು ಒಂದು ಯಜ್ಞವಾಗಿಯೇ ಹೇಳಿದ್ದಾನೆ, ಇಲ್ಲೇ ಹೇಳಿದ್ದಾನೆ. ಇದರ ಜೊತೆಯಲ್ಲಿ ಪುನಃ 17ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಅಲ್ಲಿ ಅರ್ಜುನನಿಗೆ 3 ರೀತಿಯ ತಪಸ್ಸನ್ನು ಹೇಳ್ತಾನೆ. 3 ರೀತಿಯ ತಪಸ್ಸಿನಲ್ಲಿ ವಾಂಗ್ಮಯ ತಪಸ್ಸನ್ನು ಸ್ವಾಧ್ಯಾಯ ತಪಸ್ಸು ಅಂತ ಹೇಳ್ತಾನೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತು ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ ಮತ್ತೆ ಹೇಳ್ತಾನಲ್ಲಿ. ಆ ರೀತಿಯಲ್ಲಿ ಆ ಸ್ವಾಧ್ಯಾಯ ಅಂತ ಹೇಳುವುದು ಯೋಗಶಾಸ್ತ್ರದಲ್ಲಿ ಯೋಗ ಮಾರ್ಗದಲ್ಲಿ ಹೋಗುವವರಿಗೆ ಒಂದು ನಿಯಮ. ಈಶ್ವರ ಪ್ರಣಿಧಾನ, ಭಗವದ್ಭಕ್ತಿ. ಭಗವದ್ಭಕ್ತಿ ಇರಬೇಕು. ಆ ಭಗವದ್ಭಕ್ತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಅನುಸಂಧಾನ ಮಾಡಲಿಕ್ಕೆ ಇರುವುದು ತಸ್ಯ ವಾಚಕಃ ಪ್ರಣವಃ ಅನ್ನುವ ಮಾತುಂಟು. ಈಶ್ವರನನ್ನು ನಾವು ಪ್ರಣವೋಪಾಸನೆಯ ಮೂಲಕವಾಗಿ ನೋಡಬೇಕು. ಅದು ಯೋಗಶಾಸ್ತ್ರದಲ್ಲೇ ಬರುವಂತಹ ಮಾತು. ಇಷ್ಟು ನಿಯಮಗಳು. ಇನ್ನು 3ನೇದೇ ಆಸನ. ತತ್ರ ಸ್ಥಿರ ಸುಖಂ ಆಸನಂ. ಈ ಆಸನವನ್ನೇ ಯೋಗ ಅನ್ನುವ ರೀತಿಯಲ್ಲಿ ಇವತ್ತು ಪರಿಗಣನೆ ಮಾಡ್ತಾ ಇದ್ದಾರೆ. ಯಮ ನಿಯಮ ಬಿಟ್ಟುಬಿಡ್ತಾರೆ. ಪ್ರಾಣಾಯಾಮ ಮತ್ತು ಆಸನವೇ ಯೋಗ ಅನ್ನುವಂತಹ ಒಂದು ಕಲ್ಪನೆ ಬಂದಿದೆ ಕೆಲವು ವಲಯದಲ್ಲಿ. ಆದರೆ ಈ ಸ್ಥಿರ ಸುಖಂ ಆಸನಂ ಅಂತ ಹೇಳುವಾಗ ನಾವು ಮುಂದೆ ಮಾಡಬೇಕಾದಂತಹ ಪ್ರಾಣಾಯಾಮಕ್ಕೆ, ಧ್ಯಾನಕ್ಕೆ, ಧಾರಣೆಗೆ, ಸಮಾಧಿಗೆ ಅನುಕೂಲಕರವಾದಂತಹ ಆಸನಗಳನ್ನು ನಾವು ಅಭ್ಯಾಸ ಮಾಡಿಕೊಂಡಿರಬೇಕು. ಆಸನ ಅಂದರೆ
ಕುಳಿತುಕೊಳ್ಳುವ ಭಂಗಿ. ಕುಳಿತುಕೊಳ್ಳುವ ಭಂಗಿ ಯಾವ್ಯಾವ ರೀತಿ ಇದೆ? ತದ್ಯಥಾ, ಇದು ಹಠಯೋಗ ದೀಪಿಕೆಯಲ್ಲಿ ಬರ್ತದೆ. ತದ್ಯಥಾ ಅದು ಹೀಗೆ: ಪದ್ಮಾಸನಂ, ವೀರಾಸನಂ, ಭದ್ರಾಸನಂ, ಸ್ವಸ್ತಿಕಾಸನಂ, ದಂಡಾಸನಂ, ಸೋಪಾಶ್ರಯಂ, ಪರ್ಯಂಕಂ, ಕ್ರೌಂಚ ನಿಷದನಂ, ಹಸ್ತಿ ನಿಷದನಂ, ಉಷ್ಟ್ರ ನಿಷದನಂ, ಸಮಸಂಸ್ಥಾನಂ, ಸ್ಥಿರ ಸುಖಂ, ಯಥಾಸುಖಂಚ ಇತ್ಯೇವಂ ಆದೀನಿ. ಧ್ಯಾನಕ್ಕೆ ಇಷ್ಟು ಆಸನಗಳು ಅನುಕೂಲಕರವಾಗಿ ಒದಗಿ ಬರ್ತದೆ. ಅದರಲ್ಲಿ ಪದ್ಮಾಸನ ನಮಗೆಲ್ಲ ಗೊತ್ತು. ಸಾಮಾನ್ಯವಾಗಿ ಪದ್ಮಾಸನದಲ್ಲೇ ನಾವು ಎಲ್ಲದಕ್ಕೂ ಕೂತ್ಕೊಳ್ಳೋದು. ಇನ್ನೊಂದು ವೀರಾಸನ, ಮೊಣಕಾಲನ್ನು ಹಿಂದಕ್ಕೆ ಬಿಟ್ಬಿಟ್ಟು ಮಂಡಿಯನ್ನು ಊರಿ ಕೂತ್ಕೊಳ್ತೀವಿ. ಭದ್ರಾಸನ, ಅದು ಕೂಡ ಗೊತ್ತು. ಸ್ವಸ್ತಿಕಾಸನ, ದಂಡಾಸನ, ಸೋಪಾಶ್ರಯಂ ಅಂತ ಹೇಳ್ತಾರೆ. ಸೋಪಾಶ್ರಯಾಸನ ಅಂದರೆ ಏನು? ಆಶ್ರಯ, ಒಂದು ಆಶ್ರಯದೊಂದಿಗೆ ನಮ್ಮ ಆಸನ ಮಾಡೋದು. ಈಗ ಕೆಲವರು ಕುರ್ಚಿಯನ್ನು ಹಿಡ್ಕೊಂಡು ಹೀಗೆ ಉದ್ದಕ್ಕೆ ನಿಂತ್ಕೊಳ್ತಾರೆ, ಕೆಲವರು ಗೋಡೆಯನ್ನು ಹಿಡ್ಕೊಂಡು ಹೀಗೆ ನಿಂತ್ಕೊಳ್ತಾರೆ, ಅಥವಾ ಇನ್ನೇನೋ ಒಂದು ಇದನ್ನು ಅಡೆಯನ್ನು ತಡೆಯನ್ನು ಇಟ್ಟುಕೊಂಡು ಅದಕ್ಕೆ ಒರಗಿಕೊಂಡು ಕಾಲನ್ನು ನೀಡಿಕೊಂಡು ಕೂತ್ಕೊಳ್ತಾರೆ. ಅದು ಸೋಪಾಶ್ರಯ. ಆಮೇಲೆ ಪರ್ಯಂಕಾಸನ, ಉದ್ದಕ್ಕೆ ಕಾಲು ಚಾಚಿ ಮಲಗಿಕೊಂಡು ನಮ್ಮ ಕೈಯನ್ನು ನಮ್ಮ ಮೊಣಕಾಲ ಗಂಟಿನವರೆಗೂ ಹೀಗೆ ಇಟ್ಕೊಳ್ಳೋದು, ಅದು ಪರ್ಯಂಕಾಸನ. ಪರ್ಯಂಕ ಅಂತ ಹೇಳಿದ್ರೆ ಏನು ಹೇಳಿ? ಮಂಚ. ಸೊ ಆ ರೀತಿಯಲ್ಲಿ ನಮ್ಮ ಕೈ ಉದ್ದಕ್ಕೂ ಮೊಣಕಾಲವರೆಗೂ ಬರಬೇಕು ಮಲ್ಕೊಂಡಾಗ, ಅದು ಪರ್ಯಂಕಾಸನ. ಕ್ರೌಂಚ ನಿಷದನ, ಕ್ರೌಂಚ ಪಕ್ಷಿಯಿಂದ ಬಂದಿದೆ. ಆ ಕ್ರೌಂಚ ಪಕ್ಷಿ ಕೂರುವಂತಹ ಭಂಗಿಯಲ್ಲಿ ಕುಳಿತುಕೊಳ್ಳುವುದು, ಅದೊಂದು ಆಸನ. ಹಸ್ತಿ ನಿಷದನ, ಆನೆ ಕುಳಿತುಕೊಳ್ಳೋದನ್ನು ನೋಡಿದಿರಲ್ವಾ, ಹಾಗೆ ಕುಳಿತುಕೊಳ್ಬೇಕಂತೆ ಕೆಲವು ಆಸನ, ಅದೊಂದು ಆಸನ. ಆಮೇಲೆ ಉಷ್ಟ್ರ ನಿಷದನ. ಉಷ್ಟ್ರ ಅಂತ ಹೇಳಿದ್ರೆ ಒಂಟೆ ಕುಳಿತುಕೊಳ್ಳುವಂತಹ ರೀತಿಯ ಆಸನ. ಸಮಸಂಸ್ಥಾನ, ಅತ್ಯಂತ ಸುಖವಾಗಿ ಸಮ ಕಾಯ ಶಿರೋ ಗ್ರೀವಂ ಅಂತ ಹೇಳಿ ಇದನ್ನು ಕೃಷ್ಣ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ನಾವು ಹೇಗೆ ಕೂತ್ಕೊಳ್ಬೇಕು ಅಂತ ಕೇಳಿದ್ರೆ, ನಾತಿ ಉಚ್ಚೈಹಿ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಹೆಚ್ಚು ಎತ್ತರದ ಸೀಟಿನಲ್ಲಿ ಕೂತ್ಕೊಳ್ಬಾರ್ದು, ತೀರ ಕೆಳಗಡೆ ನೆಲದ ಮೇಲೂ ಕೂತ್ಕೊಳ್ಬಾರ್ದಂತೆ ಆಸನಗಳನ್ನು ಮಾಡುವಾಗ. ಕೆಲವರು ಎಲ್ಲರೂ ಹೋದರೆ ಮಣೆ ಅಂತ ಕೊಡ್ತಾರೆ ಪೂಜೆ ಗೀಜೆ ಮಾಡಲಿಕ್ಕೆ ಕೂತ್ಕೊಳ್ಲಿಕ್ಕೆ, ಕುರ್ಚಿಯಿಂದ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಅದರ ಮೇಲೆ ಕೂತ್ಕೊಂಡ್ರೆ ನಮಗೆ ಒಂದು ಆಸನ ಸಿದ್ಧಿನೇ ಆಗೋದಿಲ್ಲ. ಯಾಕೆಂದರೆ ಪೂರ್ತಿ ನಮ್ಮ ಭದ್ರಾಸನಮೋ ಪದ್ಮಾಸನಮೋ ಹಾಕಿಕೊಂಡು ಆ ಮಣೆಯಲ್ಲಿ ಕೂತ್ಕೊಡ್ಲಿಕ್ಕೆ ಅದು ಸಾಕಾಗೋದಿಲ್ಲ. ಆವಾಗ ಏನಾಗುತ್ತೆ, ನಮ್ಮ ಕಾಲು, ನಮ್ಮ ಜಂಘ, ಮೊಣಕಾಲು ಎಲ್ಲ ಕೆಳಗಡೆಗೆ ಇಳಿಯುತ್ತೆ. ಆವಾಗ ಹೆಚ್ಚಿಗೆ ಹೊತ್ತು ಕೂರಲಿಕ್ಕೆ ನಮಗೆ ಅಲ್ಲಿ ಆಸನ ಸಿದ್ಧಿ ಬರೋದಿಲ್ಲ. ಆದ್ದರಿಂದ ಸಮಾಶ್ರಯ ಇರಬೇಕು. ಅದನ್ನು ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ನಾತ್ಯುಚ್ಚೈಹಿ ನಾತಿ ನೀಚಂ ಚೈಲಾಜನ ಕುಶೋತ್ತರಂ. ಅದು ಹೇಗಿರಬೇಕು ಅಂದರೆ ಸಮವಾಗಿ ಇರಬೇಕು, ತೀರ ನೆಲಕ್ಕಿಂತ 10 ಇಂಚು ಮೇಲಕ್ಕಿರಬೇಕು, 15 ಇಂಚು ಮೇಲಕ್ಕೆ ಹೋಗಬಾರ್ದು. ಆ ರೀತಿಯಲ್ಲಿ ಇರಬೇಕು. ಅಲ್ಲಿ ಹೇಗೆ ಕೂತ್ಕೊಳ್ಬೇಕು ಅಂದರೆ ಚೈಲ, ಅಜಿನ, ಕುಶ, ಇದು ಉತ್ತರೋತ್ತರವಾಗಿ ಬರಬೇಕು. ಮೊದಲು ಆ ಆಸನದ ಮೇಲೆ ಕುಶ, ಅದರ ಮೇಲೆ ಜಿಂಕೆಯ ಚರ್ಮ, ಅದರ ಮೇಲೆ ಯಾವುದಾದ್ರೂ ಹತ್ತಿಯೋ ಅಥವಾ ಉಣ್ಣೆಯ ಬಟ್ಟೆ, ಇದಿಷ್ಟು ಹಾಕಿಕೊಂಡು ಆಸನಕ್ಕೆ ಕೂತ್ಕೊಳ್ಬೇಕು ಅಂತ ಹೇಳೋದು ಶಾಸ್ತ್ರ ನಿಯಮ. ಹುಲಿ ಚರ್ಮವನ್ನು ಕೆಲವರು ಹಾಕ್ಕೊಳ್ತಾರೆ, ಆದರೆ ನಾವು ಸಂಸಾರಸ್ಥರು ಹುಲಿ ಚರ್ಮ ಹಾಕ್ಕೊಳ್ಳೋದಿಲ್ಲ. ಸನ್ಯಾಸಿಗಳು ಅದನ್ನು ಹಾಕಿಕೊಳ್ಳುವಂತಹ ಒಂದು ಪರಿಪಾಠ ಇದೆ. ಆ ರೀತಿಯಲ್ಲಿ ಸಮಾಶ್ರಯ, ಸೋಪಾಶ್ರಯ, ಪರ್ಯಂಕಾಸನ, ಕ್ರೌಂಚ ನಿಷದನ, ಹಸ್ತಿ ನಿಷದನ, ಉಷ್ಟ್ರ ನಿಷದನ, ಸಮಸಂಸ್ಥಾನ, ಇದೆಲ್ಲವೂ ಕೂಡ ಸ್ಥಿರ ಸುಖಮಾಸನಂ, ಧ್ಯಾನಕ್ಕೋಸ್ಕರವಾಗಿ ಅನುಕೂಲಕರವಾಗಿ ಮಾಡುವಂತಹ ಆಸನಗಳು. ಈ ಯಮ ನಿಯಮ ಆಸನ ಅಂದಾಗ ಈ ಆಸನಗಳು ಬಹಳ ಮುಖ್ಯವಾಗ್ತದೆ. ಬಾಕಿದೆಲ್ಲ ಆ ನಂತರ ಸೇರಿಕೊಂಡಂತಹ ಆಸನಗಳು. ಅದು ಎಕ್ಸರ್ಸೈಸು. ಮುಖ್ಯವಾಗಿ ನಮಗೆ ಒಂದು ಶಾರೀರಿಕವಾದಂತಹ ಒಂದು ನೆಮ್ಮದಿ ಇರಬೇಕು ಅಂತ ಹೇಳಿದ್ರೆ ಶರೀರಕ್ಕೆ ಒಂದು ಎಕ್ಸರ್ಸೈಸ್ ಬೇಕಾಗ್ತದೆ. ಈಗ ಯೋಗ ಅದಕ್ಕೆ ಒಂದು ಅನುಕೂಲಕರವಾಗಿ ಒದಗಿ ಬಂದಿದೆ. ಇನ್ನು 4ನೇದು ಪ್ರಾಣಾಯಾಮ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋ ಗತಿ ವಿಚ್ಛೇದ ಪ್ರಾಣಾಯಾಮ. ಹಾಗೆ ನೀವು ತಸ್ಮಿನ್ ಸತಿ,
ಹಾಗೆ ನೀವು ಆಸನದ ಮೇಲೆ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡಿದ ಮೇಲೆ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು? ಶ್ವಾಸ ಮತ್ತು ಪ್ರಶ್ವಾಸ ಅಂತ ಎರಡು. ಶ್ವಾಸ ಅಂತ ಹೇಳಿದ್ರೆ ನೀವು ಒಳಗಡೆಗೆ ತೆಗೆದುಕೊಳ್ಳುವುದು, ಪ್ರಶ್ವಾಸ ಅಂತ ಹೇಳಿದ್ರೆ ಹೊರಗಡೆಗೆ ಬಿಡುವುದು. ಆ ಪ್ರಶ್ವಾಸವನ್ನು ನಿಶ್ವಾಸ ಅಂತ ಕೂಡ ಹೇಳ್ತಾರೆ. ಈ ಪ್ರಶ್ವಾಸ ನಿಶ್ವಾಸ ಅಥವಾ ಶ್ವಾಸ ಪ್ರಶ್ವಾಸಯೋರ್ ಗತಿ ವಿಚ್ಛೇದ, ಅವುಗಳನ್ನು ಒಂದು ಹದವಾಗಿ ನಿಲ್ಲಿಸುವುದು, ಅದು ಪ್ರಾಣಾಯಾಮ. ನಾವು ಎಡಗಡೆಯ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡಾಗ ಅದನ್ನು ಏನು ಹೇಳ್ತಾರೆ? ರೇಚಕ ಅಲ್ವಾ? ಹಾಗೆ ರೇಚಕದಲ್ಲಿ ನಾವು ವಾಯುವನ್ನು ಒಳಗಡೆಗೆ ತೆಗೆದುಕೊಂಡಾಗ ಎಲ್ಲ ಒಳ್ಳೆಯ ಚಿಂತನೆಗಳು ಒಳಗಡೆಗೆ ಹೋಗ್ತಾ ಇದೆ ಅಂತ ಭಾವಿಸ್ಬೇಕಂತೆ. ಕುಂಭಕದಲ್ಲಿ ನಿಲ್ಲಿಸಿ ಮಾಡುವಂತಹದ್ದು ಅದು ಬಹಳ ಡೇಂಜರು. ಅದು ಸರಿಯಾದ ರೀತಿಯ ಯೋಗದ ಗುರು ಆಚಾರ್ಯರಿಲ್ಲದೆ ಅದನ್ನೆಲ್ಲ ಅಭ್ಯಾಸ ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ರೇಚಕವಾಗಿ ತೆಗೆದುಕೊಂಡ್ರೆ ಅದು ನಮ್ಮ ಉದರದಲ್ಲಿ ನಿಲ್ಲುತ್ತೆ ಸಾಮಾನ್ಯವಾಗಿ. ಆ ಉದರದಿಂದ ಮೇಲಕ್ಕೆ ಬಂದು ಬಲಗಡೆಯ ಮೂಗಿನ ಹೊಳ್ಳೆಯಿಂದ ಅದು ರೇಚಕ ಅಲ್ಲ ಪೂರಕ. ಮೊದಲನೆಯದು ಪೂರಕ, ಎಡಗಡೆಯಿಂದ ಹೋಗುವುದು ಪೂರಕ. ಆ ವಾಯು ಹೋಗುವಾಗ ನಮ್ಮ ಒಳ್ಳೆಯ ಭಾವನೆಗಳೆಲ್ಲ ಒಳಗಡೆಗೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡಬೇಕಂತೆ. ಕುಂಭಕದಲ್ಲಿ ಅದನ್ನು ನಿಲ್ಲಿಸಿಕೊಂಡಾಗ ಅಲ್ಲಿ ಆ ಭಗವಂತ ಇಲ್ಲಿ ನಿಂತಿದ್ದಾನೆ ಅನ್ನುವ ಆಲೋಚನೆಯಲ್ಲಿ ಅದು ಎಷ್ಟು ಹೊತ್ತು ನಿಮಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಹೊತ್ತು ಅಲ್ಲಿ ಹಾಗೆಯೇ ಕಣ್ಣು ಮುಚ್ಕೊಂಡಿರಬೇಕು. ಕೊನೆಯಲ್ಲಿ ನೀವು ರೇಚಕದಲ್ಲಿ ಅದನ್ನು ಬಲಗಡೆಯಿಂದ ಬಿಡುವಾಗ ಒಳಗಡೆಗೆ ಎಲ್ಲ ಕಲ್ಮಶಗಳು ಹೋಗ್ತಾ ಇದೆ ಅನ್ನುವ ಭಾವನೆಯಲ್ಲಿ ಅದನ್ನು ಬಿಡಬೇಕು ಅಂತ ಹೇಳಿ ಹಠಯೋಗ ದೀಪಿಕೆಯಲ್ಲಿ ಹೇಳ್ತಾರೆ. ಇದನ್ನೇ ಸಾಮಾನ್ಯವಾಗಿ ಸಂಧ್ಯಾವಂದನೆ ಮಾಡುವಾಗ ಎರಡನೆಯ ಮಾರ್ಜನೆ ಆದಮೇಲೆ ಅಘಮರ್ಷಣ ಅಂತ ಒಂದು ಮಾಡ್ತೀವಿ ನಾವು. ಆವಾಗ ಏನು ಮಾಡ್ತೀವಿ? ಒಂದು ಚುಲಕ ಅಂತ ಹೇಳಿದ್ರೆ ಉದ್ಧರಣೆ, ಒಂದು ಉದ್ಧರಣೆಯ ನೀರನ್ನು ಕೈಯಲ್ಲಿ ಹಿಡ್ಕೊಂಡು ಯಾವುದೋ ಒಂದು ಮಂತ್ರ ಇದೆ, ಅಘಮರ್ಷಣ ಮಂತ್ರ ಅಂತ ಹೇಳಿ, ಅದನ್ನು ಹೇಳಿಕೊಂಡು ಏನು ಮಾಡ್ತೀವಿ ನಾವು? ಅದನ್ನು ಈ ಕಡೆಯಿಂದ ಅದರ ವಾಸನೆ ತಗೊಳ್ತೀವಿ, ಎಡಗಡೆಯಿಂದ ಅದನ್ನು ಬಿಡ್ತೀವಿ, ಎಡಗಡೆಗೆ ಅದನ್ನು ಎಸಿತೀವಿ. ಅಂದರೆ ನಮ್ಮ ಪಾಪಗಳೆಲ್ಲ ಹೊರಟೋಯ್ತು ಅನ್ನುವ ಭಾವನೆ. ಈ ಪೂರಕ, ಕುಂಭಕ, ರೇಚಕದಲ್ಲೂ ಕೂಡ ಅದೇ ರೀತಿಯ ಆಲೋಚನೆ ಇರಬೇಕು. ಹಾಗೆ ಮಾಡಿದಾಗ ಅದು ಸರಿಯಾಗುತ್ತೆ. ಸಾಮಾನ್ಯವಾಗಿ ಪೂರಕವನ್ನು ಎಷ್ಟು ಹೊತ್ತು ಮಾಡಬೇಕು ಅಂತ ಹೇಳಿ ನಮಗೆ ಸಂಧ್ಯಾವಂದನೆ ಹೇಳಿಕೊಟ್ಟಾಗ ಹೇಳಿದರು. ಓಂ ಭೂಃ ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂಥೇಳಿ ಒಂದು ಸಾರಿ ನಾವು ಹೇಳ್ತೀವಲ್ಲ, ಇಷ್ಟು ಹೊತ್ತು ಪೂರಕವಾಗಿ ತಗೊಳ್ಬೇಕು. ಅಷ್ಟೇ ಸಮಯ ಕುಂಭಕದಲ್ಲಿ ನಿಲ್ಲಿಸ್ಕೊಳ್ಬೇಕು, ಅಷ್ಟೇ ಸಮಯ ರೇಚಕದಲ್ಲಿ ಬಿಡಬೇಕು. ಹಾಗೆ ಮಾಡಿದಾಗ ಒಂದು ಪ್ರಾಣಾಯಾಮ ಆಯಿತು. ಅಂತಹ ಪ್ರಾಣಾಯಾಮಗಳು 3 ಮಾಡಬೇಕು ಒಂದು ಸಂಕಲ್ಪಕ್ಕೆ. ಅಂತಹ ಸಂಕಲ್ಪಗಳು 3 ಸಾರಿ ಆಗುತ್ತೆ ಒಂದು ನಿತ್ಯ ಕರ್ಮದಲ್ಲಿ. 3 ನಿತ್ಯ ಕರ್ಮ ಮಾಡಿದಾಗ 9 3 27 ಸಾರಿ ಆಗುತ್ತೆ ಅಂತಹ ಸಂಕಲ್ಪ. ಬೇರೆ ಯಾವ ಆಸನವೂ ಬೇಕಾಗೋದಿಲ್ಲ, ಬೇರೆ ಯಾವ ಕೈಕಾಲು ಆಡಿಸೋದು ಬೇಕಾಗೋದಿಲ್ಲ ನಮಗೆ ಅಷ್ಟು ಮಾಡಿದ್ರೆ. ಆದರೆ ಅಷ್ಟು ಮಾಡಲಿಕ್ಕೆ ಗೊತ್ತುಂಟ ನಮಗೆ? ಇಲ್ಲ. ಮಾಡಲಿಕ್ಕೆ ಸಮಯ ಇದೆಯಾ? ಇಲ್ಲ. ಹಾಗಾಗಿ ಯೋಗಾಭ್ಯಾಸ ಮಾಡೋದು ಒಂದು ಅಭ್ಯಾಸ. ಆದ್ದರಿಂದ ಈ ಪೂರಕ, ಕುಂಭಕ, ರೇಚಕ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡುವುದೇ ಪ್ರಾಣಾಯಾಮದ ಮುಖ್ಯ ಕ್ರಿಯೆ. ಆ ಕ್ರಿಯೆಗೆ ಅನುಗುಣವಾಗಿ ನಮಗೆ ಹಿಂದಿನ ಸ್ಥಿರ ಸುಖಮಾಸನ ಬೇಕು. ಅದಕ್ಕೆ ಆಸನ ಸಿದ್ಧಿಯಾಗಬೇಕಾದರೆ ನಿಯಮಗಳನ್ನು ಪಾಲನೆ ಮಾಡಬೇಕು. ನಿಯಮಗಳನ್ನು ಪಾಲನೆ ಮಾಡಬೇಕಾದ್ರೆ ಕೆಲವು ಯಮ ಯಾವ್ಯಾವುದು ಹೇಗೆ ಇರಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಹೀಗೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಅದನ್ನು ಇಲ್ಲಿ ಯೋಗಯಜ್ಞ ತಥಾ ಅಪರೇ, ಕೆಲವರು ಯೋಗಯಜ್ಞದಲ್ಲಿ ಮುಳುಗಿ ಅದನ್ನು ಸರಿಯಾದ ರೀತಿಯಲ್ಲಿ ಆ ಯಜ್ಞವನ್ನು ಮಾಡ್ತಾರೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದಿನ ವಾರ ಇನ್ನೊಂದು 2-3 ಯಜ್ಞ ಇದೆ, ನೋಡೋಣ. ಅದು ಇಲ್ಲಿಗೆ ಈ ವಾರ ನಿಲ್ಲಿಸಿರೋಣ ಅಲ್ವೇ? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ
ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.